ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ನಮಗೆ ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ, ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಇನ್ನೊಂದು ಸಾರಿ ಇನ್ನೊಂದು ಅವಕಾಶವನ್ನು ಕೊಟ್ಟು ಇನ್ನೊಂದು ಹೊಸ ದಿನವನ್ನು ನಮ್ಮ ಆಯುಷ್ಕಾಲಕ್ಕೆ ನೀವು ಸೇರಿಸಿ ನಮ್ಮ ಬೆಳವಣಿಗೆಗೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ ಕಾಯ್ತಿದ್ದೀರಾ ಅಪ್ಪ. ನಿಮ್ಮ ಆಸೆಯನ್ನು ಪೂರೈಸುವಂತಹ ಮಕ್ಕಳ ನಾವಾಗಿರುವಂತೆ, ಹಾಗೆ ಈ ಕಾರ್ಯಕ್ರಮವನ್ನು ನೀವು ಇಲ್ಲಿಯವರೆಗೂ ನಡೆಸಿರುವಂತಹ ರೀತಿಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ನೀವು ನಮಗೆ ತಿಳಿಸಿಕೊಟ್ಟಿರುವಂತಹ ಎಲ್ಲ ವಿಷಯದ ನಿಮಿತ್ತ, ಮಾಹಿತಿಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ಕೇಳಿರುವಂತಹ ನಾವೆಲ್ಲರೂ ಸಹ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು, ಅದರ ಪ್ರಕಾರ ನಡೆಯುವಂತಹ ಪಣವನ್ನು ತೊಟ್ಟು ನಡೆಯುವಂತಹ ಕ್ರಮದಲ್ಲಿ ನಮ್ಮನ್ನು ನಾವಿನ್ನೂ ಪರಿಶುದ್ಧರನ್ನಾಗಿ ಮಾಡಿಕೊಂಡು ಇನ್ನೂ ಸಹ ಭಕ್ತರನ್ನಾಗಿಸಿಕೊಂಡು ಮುಂದೆ ಹೋಗುವಂತೆ ಕೃಪೆಯನ್ನು, ಭಾಗ್ಯವನ್ನು ಕೊಟ್ಟು ನಡೆಸಿ. ಹಾಗೆ ಈಗ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಮಧ್ಯದಲ್ಲಿ ಒಂದಷ್ಟು ಮಾತುಗಳನ್ನು ಹಂಚ್ಕೋಬೇಕಾದ್ರೆ ತಂದೆ, ಪರಿಶುದ್ಧಾತ್ಮರ ಸಹಾಯವನ್ನು ನನಗೆ, ಹಾಗೆ ಕೇಳುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಮೊದಲಿಗೆ ಈ ದಿನವನ್ನು ಕೊಟ್ಟಂತಹ ದೇವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ, ಹಾಗೆ ನಮ್ಮ ಮಧ್ಯೆ ಇರುವಂಥ ಹಿರಿಯರು ರಾಮೋಣನವರಿಗೆ ವಂದನೆಗಳನ್ನು ತಿಳಿಸ್ತಾ, ಸೇರಿರುವಂತಹ ನಿಮ್ಮೆಲ್ಲರಿಗೂ ನಮ್ಮ ಪ್ರಭು ಪ್ರಿಯ ರಕ್ಷಕರು ಆಗಿರುವಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು, ಕೃತಜ್ಞತೆಗಳು. ಓಕೆ, ಅಂಶವನ್ನು ಶುರು ಮಾಡೋಣ ಪ್ರಿಯರೇ. ನಾವು ಇವತ್ತು ಮಾತಾಡ್ಲಿಕ್ಕೆ ಹೊರಟಿರುವಂತಹ ಅಂಶ, ಹೇಗೂ ಸಾಕಷ್ಟು ಯೌವನಸ್ಥರು ಕೂಡಿ ಬಂದಿರೋದರಿಂದ ಯೌವನಸ್ಥರಿಗೆ ಸೇರಿರುವಂಥ ಒಂದು ಅಂಶ. ನೀವು ಮೆಸೇಜ್ ಫಾರ್ ಯೂತ್ ಅಂತ ಆದರೂ ಬರ್ಕೋಬೋದು. ಯೌವನಸ್ಥರಿಗೆ ದೇವರ ಕಿವಿ ಮಾತು ಅಥವಾ ದೇವರ ಸತ್ಯವೇದ ಹೇಳುವಂಥ ಸಂದೇಶ ಅಂತ ಬೇಕಾದರೂ ಬರ್ಕೋಬೋದು. ಒಟ್ಟಾರೆ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹದ್ದು ಯೌವನಸ್ಥರ ಬಗ್ಗೆ. ಯಾಕೆ ಯೌವನಸ್ಥರ ಬಗ್ಗೆ ಆಲೋಚನೆ ಮಾಡುವಂತಹದ್ದು ಅಷ್ಟೊಂದು ಇಂಪಾರ್ಟೆಂಟ್, ಅಷ್ಟೊಂದು ಮುಖ್ಯ ಅಂತ ಹೇಳಿ ನೀವು ಕೇಳಿದ್ರೆ, ನಿಮ್ಮ ಕಣ್ಮುಂದೆ ಒಂದು 2-3 ಎಕ್ಸಾಂಪಲ್ಸನ್ನು ಇಡ್ತೇನೆ. ಅದಾದಮೇಲೆ ನೀವು ಯೋಚನೆ ಮಾಡಿ ಹೇಳಿ, ಯೌವನಸ್ಥರ ಬಗ್ಗೆ ಮಾತಾಡಿಕೊಳ್ಳುವಂತಹದ್ದು ಅಷ್ಟೊಂದು ಮುಖ್ಯ ಯಾಕೆ ಅಂತ ಹೇಳಿ. ಓಕೆ, ಈ ತಾಜ್ ಹೋಟೆಲಲ್ಲಿ ಅಟ್ಯಾಕ್ ಆಯಿತು ಒಂದಷ್ಟು ವರ್ಷಗಳ ಹಿಂದೆ, ಗೊತ್ತಾ ನಮಗೆ? ಟೆರರಿಸ್ಟ್ ಅಟ್ಯಾಕ್ ಆಯಿತು. ಕಸಬ್ ಟೆರರಿಸ್ಟ್ ಅಟ್ಯಾಕ್ ಮಾಡಿದಂತಹ ಕಸಬ್ನ ಏಜ್ ಎಷ್ಟು ಗೊತ್ತಾ? ಟೆರರಿಸ್ಟ್ ಅಟ್ಯಾಕ್ ಆದಾಗ ವಯಸ್ಸೆಷ್ಟು? 22 ವರ್ಷ, ಸುಮಾರು 22 ಇಯರ್ಸ್. ಕಸಬು ಮಿಷಿನ್ ಗನ್ನನ್ನು ಹಿಡ್ಕೊಂಡು ಅಷ್ಟು ಜನರನ್ನು ಮನಸ್ಸಿನಲ್ಲಿ ಏನೂ ಇಲ್ಲದೆ, ಯಾವ ಫೀಲಿಂಗೂ ಇಲ್ಲದೆ, ಹ್ಯುಮ್ಯಾನಿಟೇರಿಯನ್ ಗ್ರೌಂಡು ಸಹ ಇಲ್ಲದೆ ಅಷ್ಟು ಜನರನ್ನು ಹೊಡೆದಾಕ್ದಾಗ ತನ್ನ ವಯಸ್ಸು 22 ವರ್ಷ. ಯೌವನಸ್ಥನ 22 ವಯಸ್ಸಿನಲ್ಲಿ. ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್, ಸೂಸೈಡ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ? ಒಂದು ಹುಡುಗಿ ಸೂಸೈಡ್ ಬಾಂಬನ್ನು ಕಟ್ಕೊಂಡು, ಟೈಮ್ ಬಾಂಬನ್ನು ಕಟ್ಕೊಂಡು ಹತ್ತಿರ ಬಂದು ಸನ್ಮಾನಿಸುವಂತಹ ರೀತಿಯಲ್ಲಿ ರಾಜೀವ್ ಗಾಂಧಿಯನ್ನು ಕೊಂದರು. ಸುತ್ತ ಇರುವಂತಹ ಜನರು ಸಹ ಬಲಿಯಾದರು, ಸಾಕಷ್ಟು ಜನರಿಗೆ ಗಾಯಗಳಾಯಿತು. ಆ ಹುಡುಗಿಗೆ ಏಜ್ ಎಷ್ಟು? 20. ಒಂದು ಪ್ರೈಮ್ ಮಿನಿಸ್ಟರ್ನ ಕೊಂದು ಸುತ್ತ ಇರುವಂತಹ ಜನರನ್ನು ಕೊಂದಂತಹ ಆ ಹುಡುಗಿಯ ಏಜು 20 ವರ್ಷಗಳು. ಪುಲ್ವಾಮಾ ಅಟ್ಯಾಕ್ ಆಯಿತು ರೀಸೆಂಟಾಗಿ, 1-2 ವರ್ಷಗಳ ಹಿಂದೆ. ಫೆಬ್ರವರಿ 14th, ವ್ಯಾಲೆಂಟೈನ್ಸ್ ಡೇ ದಿನ ಕರೆಕ್ಟಾಗಿ ಅದು ಬೇಕು ಅಂತ ಹೇಳಿ, ಅದೇ ಡೇಟ್ ದಿನ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಕಾರನ್ನು ತೊಗೊಂಡು ಬಂದು ಸೈನಿಕರು ಪ್ರಯಾಣ ಮಾಡ್ತಿದ್ದಂತಹ ವ್ಯಾನ್ಗೆ ಜೋರಾಗಿ ಬಂದು ಗುದ್ದುತ್ತಾರೆ. ಆ ಕಾರ್ ಪೂರ್ತಿ ಗ್ರಾನೈಡ್ ಇತ್ತು, ಅದು ಬ್ಲಾಸ್ಟ್ ಆಯಿತು. ಸುಮಾರು 44-45 ಜನ ಸೈನಿಕರು ಹತರಾದರು ಅವತ್ತು. ಈ ಅಟ್ಯಾಕ್ ಮಾಡಿದಂತಹ ವ್ಯಕ್ತಿಯ ಹುಡುಗನ ಏಜ್ ಎಷ್ಟು? 22. ಹೌದಾ? ಈ 3 ಎಕ್ಸಾಂಪಲನ್ನು ನೋಡಿದಾಗ ನಿಮಗೇನರ್ಥ ಆಯಿತು? ಅಪವಾದಿ ಯಾರನ್ನ ಬಲವಾದ ಅಸ್ತ್ರವಾಗಿ ಯೂಸ್ ಮಾಡ್ಕೊಳ್ತಿದ್ದಾನೆ? ಯೌವನಸ್ಥರು. ಆತನಿಗೆ ವಯಸ್ಸಾಗಿರುವಂಥವ್ರು ಬೇಡ ಅಂತಿಲ್ಲ ಆತನಿಗೆ, ಆದರೆ ವಯಸ್ಸಾಗಿರುವಂಥವ್ರು ಹೆಚ್ಚಾಗಿ ತನ್ನ ಕಡೆ ಬಂದರೆ ತನಗಾಗುವಂತಹ ಲಾಭ ಹೆಚ್ಚಲ್ಲ. ಚಿಕ್ಕ ಮಕ್ಕಳು ತನ್ನ ಕಡೆ ಬಂದರೆ ತನಗಾಗುವಂತಹ ಲಾಭ ಹೆಚ್ಚಲ್ಲ. ಯಾವ ವಯಸ್ಸಿನಲ್ಲಿ ಕರೆಕ್ಟಾಗಿ ಬರಬೇಕು ತನ್ನ ಹತ್ರ ಜನ? ಯೌವನ ಕಾಲದಲ್ಲಿ.
ಇದು ತನಗೆ ಬೇಕಾಗಿರುವಂತಹದ್ದು. ಒಂದು ಕಳ್ಳತನ ಮಾಡುವುದಕ್ಕಿಂತ ಮುಂಚೆ ಏನು ಯೋಚನೆ ಮಾಡ್ತಾನೆ? ಒಂದು ಮನೆಯನ್ನು ಕಳ್ಳತನ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ದರೋಡೆ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಆ ಮನೆಯಲ್ಲಿ ಏನೇನು ಕಳ್ಳತನ ಮಾಡ್ತಾನೆ ಕಳ್ಳ? ತಲೆದಿಂಬು, ಆಮೇಲೆ ತಲೆಗೆ ಬಾಚಿಣಿಗೆ, ಆಮೇಲೆ ಇನ್ನೂ ಏನೇನಿದೆ, ಚಪ್ಪಲಿಗಳು, ಇದನ್ನೆಲ್ಲ ಕದಿಯಕ್ಕೆ ಬರ್ತಾನ? ಇನ್ನೇನಕ್ಕೆ ಬರ್ತಾನೆ ಕಳ್ಳತನ ಮಾಡಲಿಕ್ಕೆ? ಚಿನ್ನ, ಹಣ, ಹೌದಾ? ಅಂದರೆ ಕಳ್ಳನ ಟಾರ್ಗೆಟ್ ಒಂದೇ, ಈ ಮನೆಯಲ್ಲಿ ಅತ್ಯಂತ ಹೆಚ್ಚು ಬೆಲೆ ಬಾಳುವಂತಹ ವಸ್ತು ಯಾವುದೋ ಅದನ್ನು ನಾನು ಕದಿಬೇಕು. ಚಪ್ಪಲಿ ಕದಿಲಿಕ್ಕೆ ಬರಲ್ಲ, ಚಪ್ಪಲಿ ಕದಿಲ್ಬೇಕಂದ್ರೆ ದೇವಸ್ಥಾನದ ಹತ್ರ ಹೋಗ್ತಾರೆ, ಹೌದಾ ಇಲ್ವಾ? ಹಾಂ, ಹಾಗಿದ್ರೆ ಬೆಲೆಯುಳ್ಳಂತಹ ವಸ್ತ್ರದ ಮೇಲಿರುತ್ತೆ ಕಳ್ಳನ ಕಣ್ಣು. ಇಲ್ಲಿ ಅಪವಾದಿಯ ಕಣ್ಣು ಯಾರ ಮೇಲಿದೆ? ಬೆಲೆಯುಳ್ಳಂಥವರ ಮೇಲೆ. ಬೆಲೆಯುಳ್ಳಂಥವರು ಅತ್ಯಂತ ಹೆಚ್ಚಾಗಿ ಪ್ರತಿಫಲ ಕೊಡುವುದಕ್ಕೆ ಶಕ್ತರಾಗಿರುವಂಥವ್ರು ಯಾರು ಸಮಾಜದಲ್ಲಿ? ಯೌವನಸ್ಥರು. ಆ ಕೆಲಸವನ್ನು ಈಗ ನಾನು ಹೇಳಿದ್ನಲ್ವಾ, 20 ವರ್ಷ 22 ವರ್ಷ ಅಂತ ಹೇಳಿ, ಇವ್ರು ಮಾಡಿದಂತಹ ಕೆಲಸವನ್ನು ಮುದುಕರು ಮಾಡ್ಲಿಕ್ಕೆ ಆಗ್ತಿತ್ತ? ಅಷ್ಟು ಜನರನ್ನು ಕೊಲ್ಲಿಕ್ಕೆ ಆಗ್ತಿತ್ತ ಅವ್ರ ಕೈಯಲ್ಲಿ? ಇಲ್ಲ. ಮಧ್ಯವಯಸ್ಕರ ಕೈಯಲ್ಲೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಭಯ ಆಗೋಗಿರ್ತಾ ಇತ್ತು. ಈ ಬಿಸಿ ರಕ್ತ ಅಂತ ಇರುತ್ತಲ್ವ, ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ 3 ಜನರನ್ನು ಆಯುಧವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಅಂದರೆ ಈ ಸಮಾಜದಲ್ಲಿ ಒಬ್ಬ ರಾಜಕೀಯ ನಾಯಕನು ದೊಂಬಿಯನ್ನು ಎಬ್ಬರಿಸಬೇಕು, ಅಥವಾ ಮಾಬ್ ಅಂತ ಹೇಳಿ ಕರಿತೀವಿ, ಪ್ರೊಸೆಷನ್ಗಳು, ಈ ಮೆರವಣಿಗೆಗಳನ್ನು ಮಾಡ್ತಾರಲ್ವ, ಬೇಕೇ ಬೇಕು, ನ್ಯಾಯ ಬೇಕು ಅಂತ, ಅದನ್ನು ಯಾರ ಕೈಯಲ್ಲಿ ಮಾಡಿಸ್ಲಿಕ್ಕಾಗತ್ತೆ ಗೊತ್ತಾ? ಯೌವನಸ್ಥರ ಕೈಯಲ್ಲಿ. ಅದಕ್ಕೆ ಈ ರಾಜಕೀಯ ನಾಯಕರು ಹೈರ್ ಮಾಡುವಂತಹದ್ದು ಸಹ ಯೌವನಸ್ಥರನ್ನೇ. ಒಂದಷ್ಟು ಜನರಿಗೆ ದುಡ್ಡು ಕೊಟ್ಟರೆ ಬಂದು ಏನೇನು ಬೇಕೋ ಎಲ್ಲ ಗಲಾಟೆಗಳನ್ನು ಮಾಡಿ, ಗ್ಲಾಸ್ಗಳನ್ನೆಲ್ಲ ಹೊಡೆದು, ಕಲ್ಲುಗಳನ್ನೆಲ್ಲ ಗ್ಲಾಸ್ಗಳಿಗೆ ಹೊಡೆದು, ಇದನ್ನೆಲ್ಲ ಮಾಡಿ ಹೊರಟೋಗ್ತಾರೆ. ಅದಕ್ಕೆ ಬೇಕಾಗಿರುವಂತಹದ್ದು ಯಾರು? ಯೌವನಸ್ಥರು. ನೆಕ್ಸ್ಟ್, ಈ ಥರ ಟೆರರಿಸಮ್ ಅಂತ ಆ್ಯಕ್ಟಿವಿಟೀಸ್ಗೆ ಬೇಕಾಗಿರುವಂಥವ್ರು ಯಾರು? ಈ ಟೆರರಿಸಮ್ಗೆಲ್ಲ ಚಿಕ್ಕ ಹುಡುಗರಿಂದ ಟ್ರೈನಿಂಗ್ ಮಾಡ್ತಾರೆ. ಈ ಟೆರರಿಸ್ಟ್ಗಳಾಗಿ ಬದಲಾಗ್ತಿದಾರಲ್ವ, 20 ವರ್ಷ 18 ವರ್ಷಕ್ಕೆ ತಮ್ಮ ಪ್ರಾಣಗಳನ್ನು ಅರ್ಪಿಸ್ಲಿಕ್ಕೆ ಸಿದ್ಧವಾಗ್ತಿದ್ದಾರೆ. ಅಂದರೆ ಚಿಕ್ಕ ವಯಸ್ಸು, ಎಳೆ ವಯಸ್ಸು, ಸುಮಾರು ಒಂದು 6, 7, 8 ಈ ವಯಸ್ಸಿನಿಂದ ಗನ್ನನ್ನು ಕೊಟ್ಟು, ಚಿಕ್ಕ ವಯಸ್ಸಿಗೆ ಕೈಯಲ್ಲಿ ಗನ್ನನ್ನು ಕೊಟ್ಟು 10 ವರ್ಷ 15 ವರ್ಷ ತಯಾರು ಮಾಡಿ ತುಂಬುತ್ತಾರೆ ಅವರಲ್ಲಿ. ನೀನು ಹಿಂಗೆ ಮಾಡಿದ್ರೆ ಎಲ್ಲಿಗೆ ಹೋಗ್ತೀಯಾ? ಪರಲೋಕಕ್ಕೆ ಹೋಗ್ತೀಯ. ನೀನು ಎಷ್ಟು ಜನರನ್ನು ಜಾಸ್ತಿ ಕೊಲ್ತೀಯೋ, ಎಷ್ಟು ಹೆಚ್ಚಾಗಿ ಕೊಲ್ತೀಯೋ, ಅಷ್ಟು ಸೌಲಭ್ಯಗಳು, ಸವಲತ್ತುಗಳು, ಸುಖ ನಿನಗೆ ಪರಲೋಕದಲ್ಲಿ ಸಿಕ್ಕುತ್ತೆ. ಅಷ್ಟು ಜನ ನಿನಗೆ ಪತ್ನಿಯರಿರ್ತಾರೆ ಪರಲೋಕದಲ್ಲಿ. ಅವ್ರಿಗೆ ಹೇಳಲ್ಪಡುವಂತಹ ಮಾತಿದೆಲ್ಲವೂ ಸಹ, ಅವರು ಸುಮ್ಮನೆ ಮೆಂಟ್ಲುಗಳೆಲ್ಲ ಹೋಗಿ ಅಷ್ಟು ಜನರನ್ನು ಕೊಲ್ಲಕ್ಕೆ, ತಾನು ಬಲಿಯಾದರೂ ಪರವಾಗಿಲ್ಲ, ಅಷ್ಟು ಜನರನ್ನು ಕೊಲ್ಲಬೇಕು ಅಂತ ಏನಕ್ಕೋಸ್ಕರ ಹೋಗ್ತಾರೆ ಅಂದರೆ, ನಾನು ಇಲ್ಲಿ ಭೂಮಿಯ ಮೇಲೆ ಎಷ್ಟು ಜಾಸ್ತಿ ಜನರನ್ನು ಕೊಲ್ತೀನೋ ಅಷ್ಟು ಸೌಕರ್ಯ ನನಗೆ ಪರಲೋಕದಲ್ಲಿ ಇರುತ್ತೆ. ಅಷ್ಟೊಂದು ಹೆಚ್ಚಾದ ಪತ್ನಿಯರು ನನಗಿರ್ತಾರೆ, ಹೆಂಡತಿಯರು ಪರಲೋಕದಲ್ಲಿ ಇರ್ತಾರೆ. ಅಷ್ಟೊಂದು ಅಲ್ಲಿ ಇಷ್ಟಕ್ಕೂ ನದಿ ಹರಿತಿರುತ್ತಂತೆ. ನದಿ, ಇಲ್ಲಿ ಮದ್ಯಪಾನ ಮಾಡುವಂಥವ್ರು ನೋಡಿದಿರಲ್ವಾ, ಅಲ್ಲಿ ಮತ್ತಿನ ಪದಾರ್ಥ ನದಿ ಥರ ಹರಿತಿರುತ್ತಂತೆ, ಎಷ್ಟು ಬೇಕಾದರೂ ಕುಡಿಬೋದಂತೆ. ಇದೆಲ್ಲವೂ ಸಹ ಚಿಕ್ಕ ವಯಸ್ಸಿನಿಂದ ಹೇಳಿಕೊಟ್ಟು ತುಂಬಿಸಿ ಬೆಳೆಸ್ತಾರೆ ಯೌವನ ಕಾಲದವರೆಗೂ. ಕರೆಕ್ಟಾಗಿ ಯೌವನ ಕಾಲಕ್ಕೆ ಬಂದ ತಕ್ಷಣ ಸಮಾಜಕ್ಕೆ ಬಿಡ್ತಾರೆ, ಅಸೈನ್ಮೆಂಟನ್ನು ಕೊಡ್ತಾರೆ. ಇಷ್ಟು ಜನರನ್ನು ಕೊಲ್ಲಬೇಕು, ಇಲ್ಲಿ ಬಾಂಬ್ ಬಿಡಬೇಕು, ನೀನು ಬಲಿಯಾದರೂ ಪರವಾಗಿಲ್ಲ, ನೀನು ಎಲ್ಲಿರ್ತೀಯ? ಪರಲೋಕದಲ್ಲಿ ಅಂತ. ಎಷ್ಟು ಭಯಂಕರ ಅಲ್ವಾ? ಅಂದರೆ ಒಬ್ಬ ರಾಜಕೀಯ ನಾಯಕನಿಗೆ ಯೌವನಸ್ಥನು ಬೇಕು, ಉಪಯೋಗಿಸ್ಕೊಳ್ಳಲಿಕ್ಕೆ, ಗಲಾಟೆಗಳನ್ನು ಎಬ್ಬಿಸ್ಲಿಕ್ಕೆ, ದೊಂಬಿಯನ್ನು ಮಾಡಿಸ್ಲಿಕ್ಕೆ. ಈ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೂ ಯೌವನಸ್ಥರು ಬೇಕು. ಹಾಂ, ಓಕೆ, ನೆಕ್ಸ್ಟ್. ಇನ್ನು ಏನೇನಕ್ಕೆ ಬೇಕು ಯೌವನಸ್ಥರು? ಮೂವಿಗಳು, ಹೌದಾ? ಯಾರೋ ಒಬ್ಬ ಅಜ್ಜ ಬಂದು ಮೂವಿ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ಹೀರೋ ಆದ ಅಂತ ಅಂದ್ಕೊಳ್ಳಿ. ನೀವು ನೋಡ್ತೀರಾ ಮೂವಿಯನ್ನು? ಬ್ರದರ್, ಸಾಕಷ್ಟು ಜನ ಅಜ್ಜಂದಿರೆಲ್ಲ ಮಾಡ್ತಿದ್ದಾರಲ್ವ, ಈಗ ರಜನಿಕಾಂತ್ ಅಲ್ವಾ, ತುಂಬ ವಯಸ್ಸಾಗೋಗಿದೆಯಲ್ವಾ ಅಂತ ನೀವು ಅನ್ಬೋದು. ಅವರು ಆ್ಯಕ್ಟಿಂಗ್ ಶುರು ಮಾಡಿದ್ದು ಯಾವಾಗ ಗೊತ್ತಾ? ಅಜ್ಜ ಆದಮೇಲೆ ಅಲ್ಲ. ಯಾವಾಗ ಶುರು ಮಾಡಿತ್ತು? ಯೌವನ ಕಾಲದಲ್ಲಿ. ಅಜ್ಜ ಅದಕ್ಕೆ ಶುರು ಮಾಡಿದರೆ ಯಾರು ಬರ್ತಾರೆ ನೋಡಲಿಕ್ಕೆ ಅಲ್ವಾ? ಹೀರೋ ಯಾವ ಕಾಲದಲ್ಲಿದ್ದರೆ ನೀವು ಹೋಗಿ ನೋಡ್ತೀರಾ? ಅಂದರೆ ನೀವು ಅಂದರೆ ಸಮಾಜ. ಯಾವ ಕಾಲದಲ್ಲಿದ್ದರೆ ನೋಡ್ತೀರಾ? ಯೌವನ ಕಾಲದಲ್ಲಿ. ವಿಚಿತ್ರ ಏನು ಅಂದರೆ, ಬಂದು ನೋಡುವಂಥವರು ಹೆಚ್ಚಾಗಿ ಯೌವನಸ್ಥರೇ. ಅಂದರೆ ಎಲ್ಲ ರೀತಿಯಲ್ಲೂ ಪಾಪದಲ್ಲಿ ಬೀಳಲಿಕ್ಕೆ ಸುಲಭವಾಗಿರುವಂತಹದ್ದು, ಪಾಪದಲ್ಲಿ ಬೀಳಲಿಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹದ್ದು ಸೈತಾನನ ಪ್ರಕಾರ ಯೌವನಸ್ಥರೇ. ಈಸಿಯಾಗಿ ಪಾಪದಲ್ಲಿ ಬೀಳುವಂತಹವರು ಸಹ ಇವರೇ. ಅದಕ್ಕೆ ಸತ್ಯವೇದದಲ್ಲಿ ದೇವರೊಂದು ಮಾತು ಹೇಳಿದ್ದಾರೆ, ದೇವರಿಗೂ ಸಹ ಬೇಕಾಗಿರುವಂತಹದ್ದು ನಮ್ಮ ಯೌವನ ಕಾಲನೇ. ಇಷ್ಟಕ್ಕೂ ಯಾರಾದರೂ
ಯವನ ಕಾಲ ಪೂರ್ತಿ ತನಗೋಸ್ಕರ ತಾನು ಬದುಕೊಂಡು ಕೊನೆಯಲ್ಲಿ ರಿಟೈರ್ ಆದಮೇಲೆ ತಂದೆ ಇನ್ಮೇಲೆ ನನ್ನನ್ನು ನೀನೇ ಉಪಯೋಗ ಮಾಡ್ಕೋ ಅಂತ ಅಂದರು ಅಂತ ಅಂದ್ಕೊಳ್ಳಿ, ದೇವ್ರ ಹತ್ರ ಬಂತು. ಅಂಥವ್ರು ದೇವ್ರಿಗೆ ಬೇಕೇ ಆಗಿಲ್ಲ. ಯಾಕೆ ನಾವೊಂದು ಮೆಸೇಜನ್ನು ಆಲೋಚನೆ ಮಾಡಿದ್ವಿ ಒಂದು ಸ್ವಲ್ಪ ದಿನಗಳ ಹಿಂದೆ. ಕೊನೆಯಲ್ಲಿ ಮಿಕ್ಕಿರುವಂತಹದನ್ನು ದೇವರಿಗೆ ಯಾವತ್ತೂ ಕೊಡಬಾರದು. ಯವನ ಕಾಲವನ್ನು ಪೂರ್ತಿ ಲೋಕಕ್ಕೆ ಕೊಟ್ಟು ರಿಟೈರ್ ಆದ ನಂತರ ತಂದೆ ನನ್ನನ್ನು ಈಗ ನೀನು ಉಪಯೋಗ ಮಾಡ್ಕೋ, ಯಾವಾಗ ಕುಟುಂಬಸ್ಥರು ಹೊರಗಡೆ ತಳ್ಳಿ ಇನ್ಯಾವ ಕೆಲಸನೂ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗತ್ತೆ, ನಮ್ಮ ಕಂಪನಿಯವರು ಸಹ ನಿನ್ನ ಕೆಲಸಕ್ಕೆ ಬರೋದಿಲ್ಲ, ಮನೇಲಿ ಇನ್ಮೇಲೆ ರೆಸ್ಟ್ ತಗೋ ಅಂತ ಹೇಳಿದಾಗ ದೇವ್ರ ಹತ್ರ ಬಂದು ಮಾತು ಹೇಳ್ತಿದ್ದೀವಿ, ನನ್ನನ್ನು ನೀನು ಉಪಯೋಗ ಮಾಡ್ಕೋ ಅಂತ. ಮಾಡ್ಕೋತಾರೆ ದೇವರು, ತಳ್ಳಿಬಿಡೋದಿಲ್ಲ. ಆದರೆ ಮಿಕ್ಕಿದ್ದನ್ನಲ್ವ ನಾವು ದೇವ್ರಿಗೆ ತೊಗೊಂಬಂದು ಕೊಡ್ತಿರುವಂತಹದ್ದು ಅಲ್ವಾ? ಮಿಕ್ಕಿ ಏನು ಉಳಿದಿದೆಯೋ ಅದನ್ನಲ್ವ ತೊಗೊಂಬಂದು ಕೊಡ್ತಿರುವಂತಹದ್ದು. ದೇವರು ಸತ್ಯವೇದದಲ್ಲಿ ಎಲ್ಲ ಕಡೆ ಕೇಳಿರುವಂತಹದ್ದು ಪ್ರಥಮ ಫಲವನ್ನು. ನಾವೊಂದು ಫಲವನ್ನು ಕೊಯ್ತಿರ್ಬೇಕಾದ್ರೆ ಪ್ರಥಮವಾಗಿ ಯಾರಿಗೆ ಎತ್ತಿಡಬೇಕು, ಪ್ರಥಮವಾಗಿ ಯಾರಿಗೆ ಕೊಡಬೇಕು? ದೇವರಿಗೆ. ಅದು ದೇವರು ಕೇಳುವಂತಹದ್ದು ಫಸ್ಟ್ ಪ್ರಯಾರಿಟಿ ಜೀವನದಲ್ಲಿ. ವಿಚಿತ್ರ ಏನು ಅಂದರೆ ನಮ್ಮ ಜೀವನಗಳಲ್ಲಿ ಲಾಸ್ಟ್ ಪ್ರಯಾರಿಟಿ ಆಗೋಗಿದ್ದಾರೆ ದೇವರು, ಕೊನೆಯ ಹಂತದಲ್ಲಿ ಹೊರಟೋಗಿದ್ದಾರೆ. ನಿಜನಾ? ಅದಕ್ಕೆ ಸತ್ಯವೇದದಲ್ಲಿ ದೇವರು ಹೇಳಿದ್ದಾರೆ, ಯವ್ವನಸ್ಥರನ್ನು ಏನಕ್ಕೋಸ್ಕರ ಹೋಲಿಸಿದ್ದಾರೆ ಅಂತ ಹೇಳಿ ನೋಡಿದಾಗ ಸತ್ಯವೇದದಲ್ಲಿ ಕೀರ್ತನೆಗಳು 144ನೇ ಅಧ್ಯಾಯ 144ನೇ ಕೀರ್ತನೆ 12ನೇ ವಚನ. 144:12. ಏನರ್ಥ ಆಯ್ತು ನಮ್ಗೆ ಆ ಮಾತಿನಿಂದ? ಯವ್ವನಸ್ಥರನ್ನ ದೇವ್ರು ಏನಕ್ಕೋಸ್ಕರ ಹೋಲಿಸಿದ್ದಾರೆ? ಯವ್ವನಸ್ಥರಾದ ನಮ್ಮ ಗಂಡು ಮಕ್ಕಳು ಏನಂತೆ? ಗಂಡು ಮಕ್ಕಳೇನಂತೆ? ಹೊರವಾಗಿ ಬೆಳೆದಿರುವ ಸಸಿಗಳಂತಿರುವರು. ಈ ಮಾತನ್ನು ನೀವು ಒರಿಜಿನಲ್ ಟೆಕ್ಸ್ಟಲ್ಲೋ ಇಂಗ್ಲೀಷಲ್ಲೋ ನೋಡಿದ್ರೆ ನಿಮ್ಗೊಂದು ಪದ ಸಿಕ್ಕುತ್ತೆ, ಮೆಚ್ಯೂರ್ಡ್ ಕ್ರಾಪ್ಸ್. ಮೆಚ್ಯೂರ್ಡ್ ಕ್ರಾಪ್ಸ್ ಅಂದರೆ ಅದಕ್ಕರ್ಥ ಬೆಳೆದಿರುವ ಸಸಿಗಳು, ಫಲ ಕೊಡಲಿಕ್ಕೆ ರೆಡಿಯಾಗಿರುವಂತಹ ಗಿಡಗಳು. ಅಂದರೆ ಯಾರು? ಯವ್ವನಸ್ಥರು. ಫಲ ಕೊಡಲಿಕ್ಕೆ ರೆಡಿಯಾಗಿರುವಂಥವರು. ಇವರು ಚಿಕ್ಕ ಸಸಿಗಳು ಅಲ್ಲ, ತುಂಬ ಏಜ್ ಆಗಿರುವಂಥ ಸಸಿಗಳು ಅಲ್ಲ, ಚಿಕ್ಕ ಗಿಡಗಳು, ಫಲ ಕೊಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿರುವಂಥ ಗಿಡಗಳು ಅಲ್ಲ, ತುಂಬ ಬೆಳೆದು ನಾಳೆನೋ ನಾಳಿದೋ ಒಣಗೋಗುವಂಥ ಗಿಡಗಳು ಅಲ್ಲ. ಯಾರು ಯವ್ವನಸ್ಥರು? ಕರೆಕ್ಟಾಗಿ ಮೆಚ್ಯೂರ್ ಆಗಿರುವಂತಹ, ಇನ್ನೇನು ಬೆಳೆ ಕೊಡಬೇಕು, ಹಣ್ಣುಗಳನ್ನು ಬಿಡಬೇಕು, ಹೂವುಗಳನ್ನು ಬಿಡಬೇಕು, ಆ ಹಂತದಲ್ಲಿರುವಂಥ ಯವ್ವನಸ್ಥರು. ಗಂಡು ಮಕ್ಕಳಿಗಂತೆ ಆ ಹಂತದಲ್ಲಿರುವಂಥ ಯವ್ವನಸ್ಥರು, ಇನ್ನೇನು ಕರೆಕ್ಟಾಗಿ ಹಣ್ಣನ್ನು ಕೊಡಬೇಕು, ಆ ಹಂತದಲ್ಲಿರುವಂಥ ಯವ್ವನಸ್ಥರು. ಯಾರಿಗೆ ಹಣ್ಣುಗಳನ್ನು ಕೊಡ್ತಿರುವಂತಹದ್ದಿಲ್ಲ ನಾವು? ದೇವರಿಗೆ ಅಲ್ವಾ? ಫಲಿಸುವಂತಹ ವಯಸ್ಸಿನಲ್ಲಿರುವಂತಹ ಗಿಡಗಳು ದೇವರ ದೃಷ್ಟಿಯಲ್ಲಿ ಯವ್ವನಸ್ಥರು ಅಂತ ಹೇಳಿದ್ರೆ, ಕರೆಕ್ಟಾಗಿ ದೇವರಿಗೆ ಕೆಲಸಕ್ಕೆ ಬರಬೇಕಾಗಿರುವಂತಹ ಏಜಲ್ಲಿರುವಂಥವರು ಯವ್ವನಸ್ಥರು ಅಂದರೆ ದೇವರಿಗೆ. ಅದೇ ಇಲ್ಲಿ ಅದಕ್ಕೆ ಬೆಳೆದು ಕರೆಕ್ಟಾಗಿ ಮೆಚ್ಯೂರ್ಡ್ ಆಗಿರುವಂತಹ ಕ್ರಾಪ್ಸ್ಗೆ ಹೋಲಿಸ್ತಿದ್ದಾರೆ. ಇನ್ನು ಹೆಣ್ಣು ಮಕ್ಕಳೇನಂತೆ? ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತಿರುವರು. ಮೂಲೆ ಸ್ತಂಭಗಳು ತುಂಬ ಇಂಪಾರ್ಟೆಂಟಾ ಬಿಲ್ಡಿಂಗ್ಗೆ? ನೀವೊಂದು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಏನೇನು ಮಾಡ್ತೀರಾ? 3 ಅಂತಸ್ತು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಏನು ಮಾಡ್ತೀರಾ? ಪಿಲ್ಲರ್ ಇಲ್ಲದೆ ಕಟ್ತೀರಾ? ಪಿಲ್ಲರ್ ಹಾಕಲೇಬೇಕಾ? ನೀವು ಎಷ್ಟು ಗಟ್ಟಿಯಾಗಿ ಪಿಲ್ಲರ್ ಹಾಕ್ತೀರಾ ಅನ್ನೋದರ ಮೇಲೆ, ನೀವು ಎಷ್ಟು ಎತ್ತರವಾಗಿ ಬಿಲ್ಡಿಂಗನ್ನು ಕಟ್ತೀರಾ ಅನ್ನುವಂತಹದ್ದು ಡಿಪೆಂಡ್ ಆಗಿರುತ್ತೆ. ಎತ್ತರವಾಗಿ ಬಿಲ್ಡಿಂಗ್ ಎದ್ದೇಳಬೇಕಂದ್ರೆ ಪಿಲ್ಲರ್ಗಳು, ಅಡಿಪಾಯ ಎಲ್ಲವೂ ಸ್ಟ್ರಾಂಗ್ ಆಗಿರಬೇಕು. ಈ ಮೂಲೆಗಲ್ಲಾಗಿ ಸಪೋರ್ಟ್ ಮಾಡುವಂಥವ್ರು ಯಾರಂತೆ? ಹೆಣ್ಣು ಮಕ್ಕಳು, ಯವ್ವನಸ್ಥರಾದ ಹೆಣ್ಣು ಮಕ್ಕಳು. ನಿಜನಾ? ಗಂಡು ಮಕ್ಕಳು ದೇವರಿಗೆ ಪ್ರತಿಫಲ ಕೊಡಲಿಕ್ಕೆ ರೆಡಿಯಾಗಿರುವಂಥ ಸಸಿಗಳಾದರೆ, ಹೆಣ್ಣು ಮಕ್ಕಳು ಮೂಲೆಗಲ್ಲುಗಳಾಗಿ ಸಪೋರ್ಟ್ ಮಾಡುವಂಥವರು, ಮೂಲೆಗಳಾಗಿ ಅಡಿಪಾಯವಾಗಿ ಅಸ್ಥಿರವಾರವಾಗಿ ಇರುವಂಥವರು. ಹೌದಾ? ಇದನ್ನು ನೋಡಿದ್ರೆ ಏನಾಯಿತು? ದೇವರು ಎಷ್ಟು ಕನಸು ಕಟ್ಕೊಂಡಿದ್ದಾರಲ್ವ ಯವ್ವನಸ್ಥರ ಬಗ್ಗೆ. ದೇವರು ಎಷ್ಟೊಂದು ಕನಸನ್ನು ಕಟ್ಕೊಂಡು ಇನ್ನೇನು ನೀವು ಹಣ್ಣು ಕೊಡುವಂತಹ ಸ್ಥಿತಿಗೆ ಬಂದಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡುತ್ತಿರ್ತಾರೆ ಯವ್ವನಸ್ಥರು. ಯವ್ವನ ಕಾಲಕ್ಕೆ ಬಂದ ತಕ್ಷಣ ನೀವು ನನಗೋಸ್ಕರ ಏನೇನು ಬೇಕಾದರೂ ಮಾಡ್ಬೋದು ಈ ಸಂದರ್ಭದಲ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ದೇವರು. ನಿಜನಾ?
ಸುವಾರ್ತೆ ಸಾರಲಿಕ್ಕೆ ನೀವು ಹೋಗಬೇಕಾದ್ರೆ ನಿಮ್ಗೆ ಅಡ್ಡಿ ಇರೋದಿಲ್ಲ. ನೀವು ಎಷ್ಟೊತ್ತು ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು, ನಿಮ್ಗೆ ಆಯಾಸ ಆಗೋದಿಲ್ಲ. ನೀವು ಎಷ್ಟೊತ್ತು ಬೇಕಾದರೂ ಸತ್ಯವೇದ ಓದ್ಬೋದು, ನಿಮಗೆ ಟಯರ್ಡ್ ಆಗೋದಿಲ್ಲ. ಇದು ದೇವರ ಎಕ್ಸ್ಪೆಕ್ಟೇಷನ್. ಕರೆಕ್ಟಾಗಿ ಫಲಿಸುವಂತಹ, ದೇವರಿಗೋಸ್ಕರ ಏನಾದರೂ ಮಾಡುವಂತಹ ಏಜಿಗೆ ಬಂದಿದ್ದೀವಿ. ಯೌವನ ಕಾಲ ಅಂದರೆ ನಿಜನಾ? ಅಪವಾದಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾನೆ ನೋಡಿ ಅದನ್ನು. ಆ ಯೌವನ ಕಾಲದಲ್ಲಿ ದೇವರು ಕಾಯ್ತಿದ್ದಾರೆ. ಇಷ್ಟು ದಿನ ನಾನು ಸಸಿಯನ್ನು, ಇಷ್ಟು ದಿನ ನಾನು ಬೀಜವನ್ನು ಬಿತ್ತಿ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಬೆಳೆಸಿ ಅದಕ್ಕೆ ಸೂರ್ಯನ ಬೆಳಕನ್ನು ಕೊಟ್ಟು ಇಷ್ಟೆಲ್ಲ ಮಾಡಿ ಗೊಬ್ಬರ ಹಾಕಿ ಇಷ್ಟೆಲ್ಲ ಮಾಡಿದಾಗ ಒಂದು ಗಿಡ ಬೆಳೆದು ಹಣ್ಣು ಬಿಡುವಂಥ ಸ್ಥಿತಿಗೆ ಬಂದಿದೆ. ಆ ಸ್ಥಿತಿಯಲ್ಲಿ ಯಾರು ಅಪಹರಿಸ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು? ಅಪವಾದಿ. 20 ವರ್ಷ 22 ವಯಸ್ಸಿನವರು ಮಾಡ್ತಿರುವಂಥ ಚಟುವಟಿಕೆಗಳನ್ನು ನೀವು ನೋಡ್ತಿದ್ದೀರಾ ಅಲ್ವಾ? ನ್ಯೂ ಇಯರ್ ದಿನ ಅತ್ಯಂತ ಹೆಚ್ಚಾಗಿ ಕುಡಿದು ಓಲಾಡುವಂಥವ್ರು, ವಾಲಾಡುವಂಥವ್ರು, ರಸ್ತೆಗಳನ್ನು ಅಳತೆ ಮಾಡ್ಕೊಂಡು ಮನೆಗೆ ಹೋಗುವಂಥವ್ರು ಯಾರು? ಯೌವನಸ್ಥರು. ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾನೆ ನೋಡಿ ಅಪವಾದಿ. ದೇವರು ಕಾಯ್ತಿದ್ದಾರೆ ಒಂದು ಕಡೆ, ಯೌವನಸ್ಥರೇ ನೀವು ನನಗೋಸ್ಕರ ಬಳಕೆ ಆಗಬೇಕು ಅಂತ ಹೇಳಿ. ಅಪವಾದಿ ಅದನ್ನು ಟರ್ನ್ ಮಾಡ್ಕೊಂಡು ಇಷ್ಟ ಬಂದಂತೆ ಉಪಯೋಗ ಮಾಡ್ಕೊಳ್ತಿದ್ದಾನೆ. ನಿಜನಾ? ಕಾರಣ ಏನು? ಕಾರಣ ಏನಾಗಿರ್ಬೋದು? ನೀವು ಕೊಡಿ ಒಂದಷ್ಟು ಕಾರಣಗಳನ್ನು. ಯೌವನಸ್ಥರು ಹಿಂಗಾಗಲಿಕ್ಕೆ, ಕರೆಕ್ಟಾಗಿ ದೇವರಿಗೆ ಪ್ರತಿಫಲ ಕೊಡಬೇಕಾಗಿರುವಂಥ ಆ ಏಜಲ್ಲಿ ವಿಚಿತ್ರವಾಗಿ ಹಾಳಾಗಿ ಹೋಗಲಿಕ್ಕೆ ಕಾರಣ ಏನು ಅಂತ ನಿಮ್ಗನ್ಸುತ್ತೆ? ಯೋಚನೆ ಮಾಡಿ, ಏನಂತ ಅನ್ಸುತ್ತೆ? ಕೆಲವರು ಶಾಲೆಗೆ ಹೋಗುವವರೆಗೂ ಕರೆಕ್ಟಾಗಿರ್ತಾರೆ. ಎಲ್ಲಿ ಕೆಟ್ಟೋಗ್ತಾರೆ? ಕಾಲೇಜಿಗೆ ಹೋಗಿದ ತಕ್ಷಣ. ಯಾಕೆ? ಯೌವನಸ್ಥರಿಗೆ ಸಾಕಷ್ಟು ಅನಿವಾರ್ಯತೆಗಳು ಬರ್ತಿರುತ್ತೆ ಪ್ರಿಯರೇ. ಅದು ಈ ಲೋಕವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಆ ಕ್ರಮದಲ್ಲಿ ಕೆಟ್ಟು ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ನಾನು ಲೋಕವಿದ್ಯೆ ಸಂಪಾದನೆ ಮಾಡ್ಕೋಬಾರ್ದು ಅಂತ ಹೇಳ್ತಿಲ್ಲ. ಲೋಕದ ಜ್ಞಾನ ಬೇಕಲ್ವ? ನೀವು ಸತ್ಯವೇದವನ್ನು ಓದಿ ಅರ್ಥ ಮಾಡ್ಕೋಬೇಕಾದ್ರೂ, ಇದನ್ನು ಉತ್ತಮವಾಗಿ ಹೇಳಬೇಕಾದ್ರೂ ತಕ್ಕ ಮಟ್ಟಿಗೆ ನಮಗೆ ಲೋಕಜ್ಞಾನವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಾ? ಓಕೆ. ಈಗ ಈ ಲೋಕಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಈ ಕ್ರಮದಲ್ಲಿ ಸಾಕಷ್ಟು ಹೋಲ್ಸ್ ಇದೆ, ಹಳ್ಳಗಳಿದೆ. ಈಸಿಯಾಗಿ ಬೀಳ್ಬೋದು. ಯೌವನಸ್ಥರಾಗಿ ಯಾವ್ಯಾವ ಹೋಲ್ಗಳು, ಯಾವ್ಯಾವ ಹಳ್ಳಗಳಿದೆ ನಮಗೆಲ್ಲ ಅಂತ ಹೇಳಿದ್ರೆ, ಕಾಲೇಜ್ ಮುಗಿಸಿದ ತಕ್ಷಣ ಒಂದು ವೇಳೆ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ರೆ ಆ ಯೌವನಸ್ಥನು ಎಲ್ಲಿಗೆ ಬರಬೇಕು? ಕಾಲೇಜ್ಗೆ ಸಿಟಿಗೆ ಬರಬೇಕಾ? ಹಾಂ, ಸಿಟಿ ಒಂದು 20-25 ಕಿಲೋಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಟ್ರಾವೆಲ್ ಮಾಡಲಿಕ್ಕೆ ಆಗದೇ ಇರುವಂಥವ್ರು ಏನು ಮಾಡ್ತಾರೆ? ಎಕ್ಸಾಕ್ಟ್ಲಿ, ಹಾಸ್ಟೆಲಲ್ಲಿ ಇರಲಿಕ್ಕೆ ಡೆಸಿಷನ್ ತಗೊಳ್ತಾರೆ, ನಿರ್ಣಯ ತಗೊಳ್ತಾರೆ. ಪಿ ಜಿಗಳಲ್ಲಿರಲಿಕ್ಕೆ ಡೆಸಿಷನ್ ತಗೊಳ್ತಾರೆ. ಕೆಟ್ಟು ಹೋಗಲಿಕ್ಕೆ ಮೊದಲನೇ ಮೆಟ್ಲು ಯಾವುದು? ಇದು ಪಿ ಜಿಗಳು, ಹಾಸ್ಟೆಲ್ಗಳು. ಹಾಗಾದರೆ ಬ್ರದರ್, ಹಾಸ್ಟೆಲ್ಗಳಲ್ಲಿ ಪಿ ಜಿಗಳಲ್ಲಿ ಇರಬಾರ್ದಾ ಅಂತ ಹೇಳಿ ಕೇಳಿದ್ರೆ ಇರ್ಬೋದು. ಹಾಸ್ಟೆಲ್ಗಳಲ್ಲಿ ಇದ್ದು ಕೆಟ್ಟೋಗದೆ ಇರ್ಬೋದಾ ಅಂತ ಹೇಳಿ ಕೇಳಿದ್ರೆ ಇರ್ಬೋದು. ನೆಕ್ಸ್ಟ್, ಕಾಲೇಜ್ಗೆ ಕಾಲಿಡ್ತೀರ. ಕಾಲೇಜಲ್ಲಿ ಇರ್ತಾರೆ ಯಾರು? ಸಹಪಾಠಿಗಳು, ಫ್ರೆಂಡ್ಸ್ ಇದ್ದೇ ಇರ್ತಾರ. ನಿಮ್ಮ ಜೊತೆಗಾರರು ಇರ್ತಾರಲ್ವ? ನಿಮ್ಮ ಫ್ರೆಂಡ್ಸ್ ಅಲ್ಲದೇ ಇದ್ದರು ನಿಮ್ಮ ಜೊತೆಲಿ ಓದುವಂಥ ವಿದ್ಯಾರ್ಥಿಗಳು ಇರ್ತಾರಲ್ವ? ಈಗ 10ನೇ ಕ್ಲಾಸು ಅಥವಾ PUCಗೆ ಬಂದಿದ ತಕ್ಷಣ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂತ ನಿಮಗೆ ಗೊತ್ತು. ಅವ್ರು ಮಾತಾಡುವಂತಹ ಶಬ್ದಗಳು ಸ್ಲಮ್, ಸ್ಕೃತ ಅನ್ನುವಂತಹದ್ದು ನಿಮಗೆ ಗೊತ್ತು. ಹೌದಾ? ಯಾವತ್ತೂ ಸಹ ಯಾವ ಕೆಟ್ಟ ಪದವೂ ಸಹ ಮನೆಯಲ್ಲಿ ನೋಡದೇ ಇರುವಂಥವರು ಎಕ್ಸ್ಪೋಸ್ ಆಗ್ತಾರೆ. ಎಲ್ಲಿಗೆ? ಈ ಕೆಟ್ಟ ಪದಗಳಿಗೆ, ಸ್ಲ್ಯಾಂಗ್ ಲ್ಯಾಂಗ್ವೇಜ್ಗಳಿಗೆ ಅಭ್ಯಾಸ ಆಗ್ತಾರೆ. ನಿಜನಾ? ಕೇಳ್ತಾರೆ, ಇದನ್ನೆಲ್ಲ ಕಿವಿಯಾರೆ ಕೇಳ್ತಾರೆ. ಅವಾಗವರೆಗೂ ಏನೂ ಇಲ್ಲದೆ ಇರುವಂಥವರ ಬಾಯಲ್ಲೂ ಸಹ ಏನೇನೋ ಬರಲಿಕ್ಕೆ ಶುರು ಆಗುತ್ತೆ. ಇದೆಲ್ಲ ನೋಡಿ ಕಲಿತಿರುವಂತಹದ್ದು. ನಿಜನಾ? ಸುತ್ತ ಇರುವಂಥವ್ರನ್ನ ನೋಡಿ ಕಲಿತಿರುವಂತಹದ್ದು. ಈಗ ಹಾಸ್ಟೆಲಲ್ಲಿದ್ದಾರೆ, ಇಷ್ಟ ಬಂದಂಗೆ ಮಾತಾಡ್ಬೋದು. ಕಾಲೇಜಲ್ಲಿ ಇಷ್ಟ ಬಂದಿರುವಂತಹ ಭಾಷೆ ಕಿವಿಗೆ ಬೀಳ್ತದೆ. ನೆಕ್ಸ್ಟ್, ಇನ್ನು ಇರ್ತಾರಲ್ವ ಜೊತೆಗಾರರು. ಇವರು ರಾತ್ರಿ ತಂದೆ ತಾಯಿಯಂದಿರು ಯಾರು PGಯಲ್ಲಿ, ಹಾಸ್ಟೆಲಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ತಂದೆ ತಾಯಿಯಂದಿರು ಯಾರೂ ಇಲ್ಲ. ಇವಾಗ ಏನು ಮಾಡ್ತಿರ್ತಾರೆ ಇವರು? ಸ್ಮೋಕ್ ಮಾಡ್ತಾರೆ. 50 ಜನ ಇರುವಂತಹ ಕ್ಲಾಸ್ ರೂಮಲ್ಲಿ ಒಬ್ಬನಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಸಾಕು, ಆಟೋಮ್ಯಾಟಿಕ್ಕಾಗಿ 3 ವರ್ಷ ಗ್ರ್ಯಾಜುಯೇಷನ್ ಮುಗಿಯೋಷ್ಟರಲ್ಲಿ 50 ಜನರಲ್ಲಿ 40 ಜನ ಸ್ಮೋಕ್ ಮಾಡ್ತಿರ್ತಾರೆ. ನಿಜನಾ ಇಲ್ವಾ? ಪ್ರಾರಂಭದಲ್ಲಿ ಅಭ್ಯಾಸ ಇದ್ದಿದ್ದು ಒಬ್ಬನಿಗೆ ಮಾತ್ರ. ಅದು ಹರಡಿ ಹೇಗೆ ಸ್ಪ್ರೆಡ್ ಆಗ್ತದೆ ನೋಡಿ ಒಂದು ಸಾರಿ. ಕುಡಿತದ ಅಭ್ಯಾಸ ಒಬ್ಬನಿಗಿದ್ದರೆ ಸಾಕು, ಪ್ರಾರಂಭದಲ್ಲಿ 30-40 ಜನ ಡಿಗ್ರಿ ಮುಗಿಯೋಷ್ಟರಲ್ಲಿ ಡ್ರಿಂಕ್ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಡ್ರಗ್ಸ್ ಅಭ್ಯಾಸ ಒಬ್ಬನಿಗಿದ್ದರೆ ಸಾಕು, 10-15 ಜನ ಹಾಳಾಗಿರ್ತಾರೆ ಕಾಲೇಜ್ ಮುಗಿಯೋಷ್ಟರಲ್ಲಿ.
ಇದೆಲ್ಲ ನೀವು ನೋಡಿದ ಹಾಗೆ ಪ್ರಪಂಚದಲ್ಲಿ ನಡೀತಿದೆಯಾ? ಇದೆಲ್ಲ ನಾವು ಹಾಳಾಗಲಿಕ್ಕೆ ಬೇಕಾಗಿರುವಂತಹ ಅರೇಂಜ್ಮೆಂಟ್ಸ್ ಅಪವಾದಿ ಮಾಡಿ ನೀಟಾಗಿಟ್ಟಿದ್ದಾನೆ. ಒಬ್ಬನಿದ್ರೆ ಸಾಕು. ಯಾಕೆಂದರೆ ಯವನಸ್ಥರು ಅಂದರೆ ಹಾಗೆ ಪ್ರಿಯರ, ಎಲ್ಲಿ ಹೋದರೂ ಸಹ ಇವರ ಚರಿಷ್ಮಾ ಅನ್ನುವಂತಹದ್ದು ಇರುತ್ತಲ್ವ, ಒಬ್ಬರು ಆ ಥರ ಇದ್ದರೆ ಸಾಕು ನೀಟಾಗಿ ಬದಲಿಸ್ಕೊಳ್ತಿರ್ತಾರೆ, ಸ್ಫೂರ್ತಿಯಾಗಿ ನಿಂತುಬಿಡ್ತಾರೆ ಒಂದಷ್ಟು ಜನಕ್ಕೆ. ಹೀರೋ ಆಗಿ ಮೂವಿಗಳಲ್ಲಿ ಫಿಲ್ಮ್ಗಳಲ್ಲಿ ಹೀರೋ ಆಗಿರುವಂತಹದ್ದು ಒಬ್ಬನೇ. ಆ ಹೀರೋವನ್ನು ನೋಡಿ ಎಷ್ಟು ಜನ ಹಾಳಾಗ್ತಿರ್ತಾರೆ ಸಮಾಜದಲ್ಲಿ. ಆತನು ಮಾಡ್ದಂಗೆ ಮಾಡುವಂತಹದ್ದು, ಆತನು ನಡೆದಂಗೆ ನಡೆಯುವಂತಹದ್ದು, ಆತನು ಮಾತಾಡ್ದಂಗೆ ಮಾತಾಡುವಂತಹದ್ದು. ಎಷ್ಟು ಜನ ಹಾಳಾಗ್ತಾರೆ ನಿಜನ? ಎಷ್ಟು ಜನರನ್ನು ಒಬ್ಬ ಯವ್ವನಸ್ಥನು ಎಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯವ್ವನಸ್ಥರ ಶಕ್ತಿ ಏನು ಅಂತ ಹೇಳಿ. ಒಬ್ಬ ಯವ್ವನಸ್ಥನು ಎಷ್ಟು ಜನ ಯವ್ವನಸ್ಥರನ್ನು ಬೇಕಾದರೂ ಹಾಳು ಮಾಡಬಹುದು. ಆ ಶಕ್ತಿ ಯವ್ವನಸ್ಥರಿಗಿದೆ. ನೀವು ಉದ್ಧಾರನೂ ಮಾಡ್ಬೋದು. ಇನ್ನೊಂದು ಕಡೆ ಒಬ್ಬ ಯವ್ವನಸ್ಥನು ನಿಂತು ಎಷ್ಟು ಜನ ಯವ್ವನಸ್ಥರನ್ನು ಬೇಕಾದರೂ ಸರಿನೂ ಮಾಡ್ಬೋದು. ಇಷ್ಟಕ್ಕೂ ನೀವು ಸತ್ಯವೇದದಲ್ಲಿ ನೋಡುವಂತಹದ್ದು, ಈ ಸತ್ಯವೇದದ ಪೂರ್ತಿ ನಿಮಗೆ ಕಾಣಿಸುವಂತಹದ್ದು ಸುವಾರ್ತೆಗಳು ಏನಿದೆ ಮತ್ತು ಪತ್ರಿಕೆಗಳು ಏನಿದೆ, ಇವೆಲ್ಲಕ್ಕೂ ಕಾರಣ, ಪ್ರಪಂಚಕ್ಕೆ ಸುವಾರ್ತೆ ಹರಡಲಿಕ್ಕೆ ಕಾರಣ ಯವ್ವನಸ್ಥರೇ. ಅದು ಗೊತ್ತಾ ನಮಗೆ? ಇಷ್ಟೊತ್ತು ನಾವು ಯವ್ವನಸ್ಥರಿಂದ ಏನೇನು ಹಾನಿಯಾಗುತ್ತೆ ಅಂತ ಹೇಳಿ ನೋಡಿದ್ದೇವೆ. ವಿಚಿತ್ರ ಏನು ಅಂದರೆ, ಇಡೀ ಪ್ರಪಂಚಕ್ಕೆ ಸುವಾರ್ತೆ ಸಾರಲ್ಪಡಲಿಕ್ಕೆ ಕಾರಣ ಯವ್ವನಸ್ಥರು. ಯೇಸುಕ್ರಿಸ್ತರು ಯಾವ ಕಾಲದಲ್ಲಿದ್ದರು? ಯವ್ವನ ಕಾಲದಲ್ಲಿ. ಈಗಿನ ಕಾಲದಲ್ಲಿ 30 ವರ್ಷ 33 ವರ್ಷ ಅಂದರೆ ಮಧ್ಯ ವಯಸ್ಸು. ಆಗಿನ ಕಾಲದಲ್ಲಿ ಅದು ಯವ್ವನ ಕಾಲ. ಯಾಕೆಂದರೆ ಜನ ಜಾಸ್ತಿ ವರ್ಷ ಬದುಕ್ತಿದ್ರಲ್ವ. ಎಲ್ಲರೂ ಸಹ 80 ವರ್ಷ 90 ವರ್ಷ 100 ವರ್ಷ ಬದುಕ್ತಿದ್ದಂತಹ ಕಾಲ 2000 ವರ್ಷಗಳ ಹಿಂದೆ. ಅಪೋಸ್ತಲರು ಯಾವ ಕಾಲದಲ್ಲಿದ್ದರು? ಎಲ್ಲರೂ ಸಹ ಆಯ್ಕೆ ಆದಾಗ ಅವರೆಲ್ಲರೂ ಯವ್ವನಸ್ಥರು. ಅವರು ಸುವಾರ್ತೆಗೋಸ್ಕರ ಪ್ರಯಾಣ ಮಾಡ್ತಿದ್ದಾಗ, ಎಲ್ಲರೂ ಸಹ ಪ್ರಯಾಣಗಳನ್ನು ಸ್ಟಾರ್ಟ್ ಮಾಡಿದಾಗ ಅವರೆಲ್ಲರೂ ಯವ್ವನಸ್ಥರು. ಅಂದರೆ ಯವ್ವನಸ್ಥರು ನಿಂತರೆ ಪ್ರಪಂಚವನ್ನು ಮಾರ್ಪಡಿಸಬಹುದು. ಅದೇ ಯವ್ವನಸ್ಥರು ಕೆಟ್ಟರೆ ಪ್ರಪಂಚವನ್ನು ಹಾಳು ಮಾಡಬಹುದು. ಓಕೆ, ಹಾಗಾದರೆ ಇರ್ಬೋದಾ? ನಾವಾಗಲೇ ಮಾತಾಡ್ಕೊಂಡ್ವಲ್ವಾ, ಹಾಸ್ಟೆಲಲ್ಲಿ, ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಿಮ್ಮ ಸುತ್ತ ಎನ್ವಿರಾನ್ಮೆಂಟ್ ಕೆಟ್ಟಿದ್ರೂ ಸಹ ನೀವು ನೀತಿವಂತರಾಗಿ ಜೀವಿಸಬಹುದಾ? ಅದಕ್ಕೆ ಸ್ಫೂರ್ತಿಯಾಗಿ ಯಾರು ಕಾಣಿಸ್ತಾರೆ ನಮಗೆ ಸತ್ಯವೇದದಲ್ಲಿ? ಯವ್ವನ ವಯಸ್ಸಿನಲ್ಲಿ ಯೋಸೇಫನು ಕಾಣಿಸ್ತಾರೆ, ದಾನಿಯೇಲನು ಕಾಣಿಸ್ತಾರೆ. ಅದರಲ್ಲಿ ದಾನಿಯೇಲನ ಬಗ್ಗೆ ಮಾತಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಇವತ್ತು. ಇವರ ಹಿಸ್ಟ್ರಿ ಸೂಪರ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಿಸ್ಟ್ರಿ ಯಾವುದಾದ್ರೂ ಇದೆ ಸತ್ಯವೇದದಲ್ಲಿ? ಎಲ್ಲ ಹಿಸ್ಟ್ರಿಗಳು ತುಂಬ ಚೆನ್ನಾಗಿದೆ. ಆದರೆ ತುಂಬ ಇಂಟ್ರೆಸ್ಟ್ ಬರುವಂತಹದ್ದು ಓದಬೇಕಂದ್ರೆ ಅಂತ ಹೇಳಿದ್ರೆ ದಾನಿಯೇಲನ ಗ್ರಂಥ. ಇಷ್ಟಕ್ಕೂ ದಾನಿಯೇಲನು ಹುಟ್ಟಿದ್ದು ನಾರ್ಮಲ್ ಫ್ಯಾಮಿಲಿಯಲ್ಲ, ರಾಯಲ್ ಫ್ಯಾಮಿಲಿ. ಯಾವ ಫ್ಯಾಮಿಲಿ? ದಾನಿಯೇಲನದ್ದು ರಾಯಲ್ ಫ್ಯಾಮಿಲಿ. ಇಸ್ರಾಯೇಲ್ಯರ ಮನೆತನದ ಒಬ್ಬ ವ್ಯಕ್ತಿ ದಾನಿಯೇಲನು. ಇಸ್ರಾಯೇಲ್ಯರಲ್ಲಿ ಯಾವ ಮನೆತನದವರು ದಾನಿಯೇಲನು? ರಾಜವಂಶಸ್ಥನು. ನಾರ್ಮಲ್ ಸೀದಾಸಾದ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಅಲ್ಲ, ರಾಜಮನೆತನದವರು. ಅದು ರಾಜಮನೆತನದಲ್ಲಿ ಸಹ ಮುಖ್ಯಸ್ಥರು. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ದಾನಿಯೇಲರ ಗ್ರಂಥ 1ನೇ ಅಧ್ಯಾಯ ಓದಬೇಕಾದ್ರೆ, ಇಷ್ಟಕ್ಕೂ ಈ ದಾನಿಯೇಲನನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಅನ್ನೋ ಸೆರೆ ಹಿಡ್ಕೊಂಡು ಹೋಗಿರ್ತಾರಲ್ವ. ಯಾರು? ನೆಬೂಕದ್ನೆಚ್ಚರ್. ಎಲ್ಲಿಗೆ? ಬ್ಯಾಬಿಲೋನ್ಗೆ. ಎಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ? ಇಸ್ರೇಲಿಂದ ಬ್ಯಾಬಿಲೋನ್ಗೆ, ಯೆರೂಸಲೇಮಿಂದ ಬ್ಯಾಬಿಲೋನ್ ಅನ್ನುವಂತಹ ದೇಶಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋಗಿ ದಾನಿಯೇಲನ ಮುಂದೆ ಇದ್ದಂಥ ಆಪ್ಷನ್ಗಳು, ಇಷ್ಟಕ್ಕೂ ಕರ್ಕೊಂಡು ಹೋಗ್ಬೇಕಾದ್ರೆ ಜರ್ನಿ ಹೇಗಿರುತ್ತೆ ಗೊತ್ತಾ? ಸೆರೆ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನೆಬೂಕದ್ನೆಚ್ಚರ್ ಎಂಥ ವ್ಯಕ್ತಿ ಅಂತ ಹೇಳಿದ್ರೆ, ಅವ್ರ ಮಾತು ಯಾರನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ, ರಾಜರ ಕಾಲದಲ್ಲಿ ಒಂದು ಪ್ರಾಂತ್ಯ ಇನ್ನೊಂದು ಪ್ರಾಂತ್ಯದ ಮೇಲೆ ಯುದ್ಧಕ್ಕೆ ಹೋಗ್ತಿದ್ರು. ನಿಜನ? ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಿದ್ರು. ಸೋತ್ ಹೋಗಿರುವಂಥವರು ಈಗ ಈ ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಯುದ್ಧಕ್ಕೆ ಹೋಗಿ ಅಲ್ಲಿರುವಂಥ ರಾಜ್ಯವನ್ನು ಸೋಲಿಸಿದ್ರೆ ಅಲ್ಲಿರುವಂತಹ ಜನರನ್ನೆಲ್ಲ ಆಳುಗಳಾಗಿ ಕರ್ಕೊಂಡು ಬರ್ತಾಯಿದ್ರು ಗೆದ್ದಿರುವಂಥ ಸಾಮ್ರಾಜ್ಯಕ್ಕೆ. ಈ ಆಳುಗಳನ್ನಾಗಿ ಕರ್ಕೊಂಡ್ಬರುವಂತಹ ಕ್ರಮದಲ್ಲಿ ಆಳುಗಳಾಗಿರ್ತಾರಲ್ವ ಸೋತಿರುವಂಥ ಸಾಮ್ರಾಜ್ಯದವರು. ಆ ಸೋತಿರುವಂಥ ಸಾಮ್ರಾಜ್ಯದಲ್ಲಿ ಯಾರಾದರೂ ಮಾತು ಕೇಳಲಿಲ್ಲ ಅಂದರೆ ಫಸ್ಟ್ 2 ಕಡನ್ನು ತೆಗೆಸ್ಬಿಡ್ತಾಯಿದ್ರು. ಅದು ನೆಬೂಕದ್ನೆಚ್ಚರ್ಗಿದ್ದಂತಹ ಸ್ಪೆಷಾಲಿಟಿ. ಏನು ಮಾಡ್ತಿದ್ರು? ಪ್ರಪ್ರಥಮವಾಗಿ ಹೇಳಿರುವಂಥ ಮಾತನ್ನು ಯಾರಾದರೂ ಕೇಳದೆ ಹೋದರೆ, ಹೇಳಿರುವಂಥ ಕೆಲಸವನ್ನು ಮಾಡದೆ ಹೋದರೆ, ತದ್ವಿರುದ್ಧವಾಗಿ ಬಿಹೇವ್ ಮಾಡಿದ್ರೆ ಪ್ರಪ್ರಥಮವಾಗಿ ಏನು ಮಾಡ್ತಿದ್ರು? 2 ಕಣ್ಣುಗಳನ್ನು ಸಿಂಪಲಾಗಿ ತೆಗೆದುಬಿಡ್ತಾಯಿದ್ರು. ಅಷ್ಟೇ. ಇನ್ನೇನಿದೆ ಜೀವನ? ಕಣ್ಣುಗಳು ಹೋದ ಮೇಲೆ ಇನ್ನೇನಿದೆ ಜೀವನ? ದಾನಿಯೇಲನಿಗೆ ನೆಬೂಕದ್ನೆಚ್ಚರ್ ಸೆರೆ ಹಿಡ್ಕೊಂಡು ಹೋಗಬೇಕಾದ್ರೆ ಸುಮಾರು 15 ವಯಸ್ಸು. ಎಷ್ಟು? 15 ವರ್ಷನ?
15ನೇ ವಯಸ್ಸಿನಲ್ಲಿರುವಂಥವರು ಅಂದರೆ ಒಂದು 10th ಸ್ಟ್ಯಾಂಡರ್ಡ್ ಓದ್ತಿರುವಂತಹ ವಿದ್ಯಾರ್ಥಿಯನ್ನು ನೆನಪು ಮಾಡ್ಕೊಳ್ಳಿ. 10ನೇ ಕ್ಲಾಸ್ ಓದ್ತಿರುವಂತಹ ವಿದ್ಯಾರ್ಥಿಯನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ತಗೊಳ್ಳಿ. ಈಗ ದಾನಿಯೇಲನಿಗೆ ಆ ದೇಶಕ್ಕೆ ಹೋದ ನಂತರ ಇರುವಂತಹ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನೀವು ನಿಮ್ಮ ಭಾಷೆಯನ್ನು ಮಾತಾಡೋ ಹಂಗಿಲ್ಲ. ಯಾರ ದೇಶದಲ್ಲಿ ಯಾವ ಭಾಷೆಯನ್ನು ಮಾತಾಡೋ ಹಂಗಿಲ್ಲ? ಬ್ಯಾಬಿಲೋನಲ್ಲಿ, ಇವಾಗ ಬ್ಯಾಬಿಲೋನಲ್ಲಿದ್ದಾರೆ ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲರೂ ಸಹ ಬ್ಯಾಬಿಲೋನಲ್ಲಿದ್ದಾರೆ. ಈಗ ಬ್ಯಾಬಿಲೋನಲ್ಲಿ ಹೊರಡಿಸಿರುವಂತಹ ಅಧಿವೇಶನ ಏನು? ನಮ್ಮ ದೇಶದಲ್ಲಿ ನೀವು ನಿಮ್ಮ ಭಾಷೆಯನ್ನು, ಹಿಬ್ರಿಯ ಭಾಷೆಯನ್ನು ಮಾತಾಡೋ ಹಂಗಿಲ್ಲ. ಯಾವ ಭಾಷೆಯನ್ನು ಮಾತಾಡಬೇಕು? ಕಸ್ದಿಯರ ಭಾಷೆ, ಅರಾಮ್ ಅಂತ ಹೇಳಿ ಕರಿತೀವಿ ಅದನ್ನು. ಕಸ್ದಿಯರ ಭಾಷೆಯನ್ನೇ ಮಾತಾಡಬೇಕು. ನಿಮ್ಮ ಭಾಷೆಯನ್ನು ನೀವು ಮಾತಾಡೋ ಹಂಗಿಲ್ಲ. ನೆಕ್ಸ್ಟ್, ಅದಾದ ನಂತರ ನಿಮ್ಮ ಆಹಾರವನ್ನು ನೀವು ತಿನ್ನೋ ಹಂಗೆ ಇಲ್ಲ. ಇದೆಲ್ಲ ಸ್ಪೆಷಲ್ಲಾಗಿ ದಾನಿಯೇಲನು ಮತ್ತು ತನ್ನ ಸಹಚರರಿಗಿದ್ದಂತಹ ರೂಲ್, ರೆಸ್ಟ್ರಿಕ್ಷನ್ಸ್. ನಿಮ್ಮ ಭಾಷೆಯನ್ನು ನೀವು ಮಾತಾಡೋ ಹಂಗಿಲ್ಲ. ಅದಾದ ಮೇಲೆ ನಿಮ್ಮ ಆಹಾರವನ್ನು ನೀವು ತಿನ್ನೋ ಹಾಗೆ ಇಲ್ಲ. ಅಲ್ಲಿ ಇನ್ನೊಂದು ಮೇಜರ್ ರೆಸ್ಟ್ರಿಕ್ಷನ್ ಇತ್ತು, ನಿಮ್ಮ ದೇವರನ್ನು ನೀವು ಆರಾಧನೆ ಮಾಡೋ ಹಾಗೆ ಇಲ್ಲ. ಇಷ್ಟಕ್ಕೂ ಬ್ಯಾಬಿಲೋನ್ಯರಿಗೆ ತಮ್ಮದ್ದೇ ಆಗಿರುವಂತಹ ದೈವತೆಗಳು ಸಾಕಷ್ಟಿದ್ವು. ಈ ಬೈಲು ಅದು ಇದನ್ನೆಲ್ಲ ಓದ್ಕೊಳ್ತೀವಲ್ವ ಸತ್ಯವೇದದಲ್ಲಿ, ಅವೆಲ್ಲವೂ ಸಹ ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ ಆರಾಧಿಸಲ್ಪಡುತ್ತಿದ್ದಂತಹ ದೇವತೆಗಳು. ಸಾಕಷ್ಟು ಜನ ದೇವತೆಗಳನ್ನು ಮಾಡ್ಕೊಂಡಿದ್ರು ಅವರು. ನಿಮ್ಮ ದೇವರನ್ನ ನೀವು ಆರಾಧಿಸೋ ಹಂಗಿಲ್ಲ, ನಿಮ್ಮ ಊಟವನ್ನು ನೀವು ಮಾಡೋ ಹಂಗಿಲ್ಲ, ನಾವು ಹೇಳಿದಂಗೆ ನೀವು ಊಟ ಮಾಡಬೇಕು. ನೆಕ್ಸ್ಟ್, ಅದಾದ ನಂತರ ನಿಮ್ಮ ಭಾಷೆಯನ್ನು ನೀವು ಮಾತಾಡೋ ಹಂಗಿಲ್ಲ. ನಿಮ್ಮ ಹೆಸರಿದೆಯಲ್ವ ದಾನಿಯೇಲನು ಅಂತ ಹೇಳಿ, ಅದನ್ನು ಸಹ ನೀವು ಯೂಸ್ ಮಾಡೋ ಹಂಗಿಲ್ಲ. ಅದಕ್ಕೆ ದಾನಿಯೇಲನಿಗೆ ಒಂದು ಹೊಸ ಹೆಸರು ಕೊಡ್ತಾರೆ. ಏನು ಹೆಸರು? ಬೆಲ್ತೆಶಚ್ಚರ್. ಹೌದಾ? ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಹೆಸರುಗಳು ಚೇಂಜ್ ಆಗೋಗುತ್ತೆ. ಏನೇನಾಗುತ್ತೆ? ಅಜೇರ್ಯ, ನೆಕ್ಸ್ಟ್ ಮಿಸಾಯೇಲು, ಅದಾದಮೇಲೆ ಅನನ್ಯ. ಹೆಸರುಗಳು ಬದಲಾಗೋಗುತ್ತೆ. ಈ ಹೆಸರುಗಳೆಲ್ಲ ಬೇರೆ ಯಾವುದೂ ಅಲ್ಲ, ತಾವು ಆರಾಧಿಸ್ತಿದ್ದಂತಹ ದೇವರುಗಳ ಹೆಸರುಗಳು. ಈಗ ಅಜರ್ಯ ಇದೆಲ್ಲ ನಾವೇನು ನೋಡಿದ್ವಿ, ಮಿಶಾಯೇಲು ಮತ್ತು ಅನನ್ಯ, ಈ ಹೆಸರುಗಳೆಲ್ಲ ತಾವು ಆರಾಧಿಸ್ತಿದ್ದಂತಹ ದೇವರುಗಳದ್ದು. ಈ ಹೆಸರುಗಳನ್ನು ಇಟ್ಕೋಬೇಕು. ತಮ್ಮ ಭಾಷೆಯನ್ನು ನಮ್ಮನ್ನು ಕರ್ಕೊಂಡೋಗಿ ಇನ್ನೊಂದು ದೇಶದಲ್ಲಿ ಬಿಟ್ಟರು ಅಂತ ಅಂದ್ಕೊಳ್ಳಿ, ಚೈನಾದಲ್ಲಿ ಬಿಟ್ಟರು ಅಂತ ಅಂದ್ಕೊಳ್ಳಿ. ನಮ್ಮನ್ನು ನಾಳೆಯಿಂದ ನಾವು ಯಾರೂ ಕನ್ನಡ ಮಾತಾಡಬಾರ್ದು, ಇಂಗ್ಲೀಷ್ ಮಾತಾಡಬಾರ್ದು, ಹಿಂದಿ ಮಾತಾಡಬಾರ್ದು, ಚೈನೀಸೇ ಮಾತಾಡಬೇಕು ಅಂತ ಅಂದರು ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀವಿ ನಾವು? ಮುಖ ನೋಡ್ಕೊಂಡು ಕೂತ್ಕೊಡುವಂತಹದನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕಾಗತ್ತೆ ನಮ್ಮ ಕೈಯಲ್ಲಿ ಹೇಳಿ? ನಾಳೆಯಿಂದಲೇ ಚೈನೀಸ್ ಮಾತಾಡಬೇಕು ಅಂದರೆ ಅದಾಗುವಂಥ ಕೆಲಸನೇನಾ? ನಮ್ಮ ಆಹಾರವನ್ನು ತಿನ್ನಬಾರ್ದು ಅಂತ ಚೈನಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೀವು ನಮ್ಮ ಆಹಾರವನ್ನು ತಿನ್ನಬೇಕು ಅಂತ ಅವ್ರು ಹೇಳಿದ್ರು ಅಂತ ಅಂದ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕುತ್ತಿಗೆ ಪಕ್ಕದಲ್ಲಿ ಇಟ್ಟು ಇದು ತಿಂದಿಲ್ಲ ಅಂದರೆ ಕುತ್ತಿಗೆ ತೆಗಿತೀವಿ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಅದು ಏನು ತೊಗೊಂಡ್ಬಂದು ಕೊಡ್ತಾರೆ? ಚೈನಾಗೆ ಹೋದ್ವಿ ಅಂತ ಅಂದ್ಕೊಳ್ಳಿ. ತಿನ್ನಲೇಬೇಕು ಅವ್ರ ಆಹಾರವನ್ನು. ಈಗ ನಮ್ಮ ಆಹಾರವನ್ನು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕೊಡ್ತಾರೆ ತೊಗೊಂಡು ಬಂದು? ಜಿರಳೆಗಳ ಫ್ರೈ, ಇಲಿಗಳ ಬಜ್ಜಿ, ಆಮೇಲೆ ಕಪ್ಪೆಗಳ ಪಚ್ಚಡಿ, ಇದನ್ನೆಲ್ಲ, ಹಾವುಗಳ ಸಾಂಬಾರು, ಇದನ್ನೆಲ್ಲ ಮಾಡಿ ತೊಗೊಂಬಂದು ಮುಂದೆ ಇಡ್ತಾರೆ ಪ್ಲೇಟಲ್ಲಿ. ಇಷ್ಟೊಂದು ಡಿಶಸ್ಸನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಇನ್ನು ಹೊಟ್ಟೆ ಹಸಿಯುತ್ತಾ ನಿಮಗೆ? ಹೊಟ್ಟೆ ಹಸಿಯುತ್ತಾ? ಹೊಟ್ಟೆಲಿರುವಂತಹದ್ದು ನಿನ್ನೆ ಮೊನ್ನೆ ಅದಕ್ಕೆ ಮೊನ್ನೆ ಹೋದ ತಿಂಗಳು ತಿಂದಿರುವಂತಹದ್ದೆಲ್ಲ ಹೊರಗಡೆ ಬರುತ್ತಾ? ಹೌದಾ ಇಲ್ವಾ? ಹಾಗೆ ಅಲ್ವಾ ಆಗುವಂತಹದ್ದು? ಇವ್ರಿಗೆ ಆಗ್ತಿರುವಂತಹ ಪರಿಸ್ಥಿತಿ ಅದೇ. ಇವ್ರ ಭಾಷೆಯನ್ನು ಮಾತಾಡೋ ಹಂಗಿಲ್ವಂತೆ. ನೆಕ್ಸ್ಟ್, ಇವರ ಆಹಾರ ಪದ್ಧತಿಗಳನ್ನು ಫಾಲೋ ಮಾಡೋ ಹಂಗಿಲ್ವಂತೆ. ಇವರು ಆರಾಧಿಸುವಂತಹ ದೇವರನ್ನು ಆರಾಧನೆ ಮಾಡೋ ಹಂಗಿಲ್ವಂತೆ. ಅದಾದ್ಮೇಲೆ ಕೊನೆಯದಾಗಿ ಇನ್ನೊಂದು ವಿಚಾರವನ್ನು ಮಾತಾಡ್ಕೊಂಡ್ವಲ್ವ, ತಮ್ಮ ಹೆಸರನ್ನು ಉಪಯೋಗ ಮಾಡೋ ಹಂಗಿಲ್ಲ. ಊಟದ ಬಗ್ಗೆ ಇನ್ನೊಂದು ಶ್ರೇಷ್ಠವಾಗಿರುವಂಥ ವಿಚಾರ ಏನು ಅಂದರೆ, ಇವರಿಗೆ ರಾಜನ ಕಡೆಯಿಂದ ಒಂದು ಇನ್ಸ್ಟ್ರಕ್ಷನ್ ಹೊರಡುತ್ತೆ ಅಡುಗೆ ಮನೆಗೆ. ಏನು? ಇನ್ಮೇಲೆ ರಾಜನಿಗೆ ನೀವು 1 kg ಆಹಾರವನ್ನು ಸಿದ್ಧ ಮಾಡ್ತಿದ್ದೀರಿ, ಪ್ರತಿದಿನವೂ ಸಹ 1.5 kg ಸಿದ್ಧ ಮಾಡಬೇಕು ಇನ್ನು ಮುಂದೆ. ಏನಕ್ಕೋಸ್ಕರ? ಅರ್ಧ kg ಯಾರಿಗೆ ಸೆಲೆಕ್ಟ್ ಆಗಿದ್ದಾರಲ್ವ ಯೌವನಸ್ಥರು, ಇಸ್ರಾಯೇಲಿಯರ ರಾಜವಂಶಸ್ಥರು, ಮುಖ್ಯಸ್ಥರು ಯಾರ್ಯಾರಿದ್ದಾರೋ, ಪ್ರವೀಣರು ಯಾರ್ಯಾರಿದ್ದಾರೋ, ಆ ಸೆಲೆಕ್ಟ್ ಆಗಿದ್ದಾರಲ್ವ, ಆ ಗ್ರೂಪಲ್ಲಿ ಸೆಲೆಕ್ಟ್ ಆಗಿ ಹೊರಗಡೆ ಇದ್ದಾರಲ್ವ, ಆ ಜನರಿಗೋಸ್ಕರ ಎಕ್ಸ್ಟ್ರಾ ಫುಡ್ಡು. ಅಂದರೆ ರಾಜನು ಏನು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾರೋ ಆ ಊಟ ಸ್ಟ್ರೈಟಾಗಿ ಯಾರ ಹತ್ರ ಬರುತ್ತೆ? ದಾನಿಯೇಲನ ಹತ್ರ, ಅವರ ಸ್ನೇಹಿತರ ಹತ್ರ. ಅವರು ರಾಜನು ತಿನ್ನುವಂತಹ ಫುಡ್ಡನ್ನೇ ತಿನ್ನಬೇಕು.
ಹೋಗ್ಲಿ, ಚೆನ್ನಾಗಿತ್ತು ಊಟ ಅಂತ ಅಂದ್ಕೊಳ್ಳಿ. ರಾಜನು ತಿನ್ನುವಂಥ ಫುಡ್ಡು ಆ ಥರ ಏನೂ ಇರಲಿಲ್ಲ, ಕಠೋರವಾಗಿ ಚೆನ್ನಾಗಿತ್ತು ಅಂತಲೇ ಅಂದ್ಕೊಳ್ಳಿ. ರಾಜನು ತಿನ್ನುವಂಥ ಊಟ ಚೆನ್ನಾಗಿತ್ತು ಅಂದರೆ ಹೆಂಗಿರುತ್ತೆ? ಇನ್ನು ಹೆಂಗಿರುತ್ತೆ ಹೇಳಿ? ರಾಜನು ತಿನ್ನುವಂಥ ಊಟ ಅಂದರೆ ಇನ್ನೆಷ್ಟು ಮೃಷ್ಟಾನ್ನ ಭೋಜನವಾಗಿರುತ್ತೆ ಅದು, ಹೌದಾ? ಏನಾದರೂ ಕೊರತೆ ಇರುತ್ತಾ? ಏಕೆಂದರೆ ಇಷ್ಟಕ್ಕೂ ರಾಜರಿಗೆ ಆಹಾರವನ್ನು ಸಿದ್ಧ ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಟನ್ ತರಬೇಕು ಅಂತ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ತೀರಾ? ಮಟನ್ ಶಾಪ್ಗೆ ಹೋಗ್ತೀರಾ? ಅಲ್ಲಿ ಯಾವುದೋ ಒಂದು ಕುರಿಮರಿಯನ್ನು ಕೊಯ್ದು ನಾತಾಡಿರ್ತಾರೆ, ಅದನ್ನು ಕಟ್ ಮಾಡಿಸ್ಕೊಂಡು ಎಷ್ಟೋ ತಕ್ಕ ಮಾತ್ರಕ್ಕೆ ಅರ್ಧ ಕೆಜಿನೋ 1 ಕೆಜಿನೋ 2 ಕೆಜಿನೋ ತೊಗೊಂಡು ಮನೆಗೆ ಬರ್ತೀರ. ಅದು ಯಾವ ಕುರಿ ಅಂತ ನಿಮಗೆ ಗೊತ್ತಾ? ಆ ಕುರಿಗೆ ಬಂದಂತಹ ರೋಗ ಏನು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ರಾಜನಿಗೆ ಆ ಕಾಲದಲ್ಲಿ ಆಹಾರವನ್ನು ಸಿದ್ಧ ಮಾಡಬೇಕು ಅಂತ ಹೇಳಿದ್ರೆ ರಾಯಲ್ ಫಾರ್ಮ್ಸ್ ಅಂತ ಹೇಳಿ ಕುರಿಗಳನ್ನು, ಮೇಕೆಗಳನ್ನು ಸೆಪ್ರೇಟಾಗಿ ಬೆಳೆಸ್ತಿದ್ರು. ಎಲ್ಲರೂ ಎಲ್ಲಿ ರಸ್ತೆಯಲ್ಲಿ ಬಿಟ್ಟಿರುವಂಥ ಕುರಿಗಳನ್ನೆಲ್ಲ ರಾಜನಿಗೆ ಆಹಾರವಾಗಿ ತೊಗೊಂಡು ಬಂದು ಕೊಡ್ತಿರಲಿಲ್ಲ. ಸೆಪ್ರೇಟಾಗಿ ಶ್ರೇಷ್ಠವಾಗಿರುವಂತಹ ಪದಾರ್ಥಗಳನ್ನು, ಶ್ರೇಷ್ಠವಾಗಿರುವಂತಹ ಮೇವುಗಳನ್ನು ಹಾಕಿ ರಾಯಲ್ ಫಾರ್ಮ್ಸಲ್ಲಿ ಸೆಪ್ರೇಟಾಗಿ ಕುರಿಗಳನ್ನು, ಸೆಪ್ರೇಟಾಗಿ ಮೇಕೆಗಳನ್ನೆಲ್ಲ ಬೆಳೆಸ್ತಾ ಇದ್ರು ರಾಜನಿಗೋಸ್ಕರ. ಆಹಾರ, ರಾಜನ ಡೈನಿಂಗ್ ಟೇಬಲ್ ಮೇಲೆ ಹೋಗುವಂತಹ ಆಹಾರದ ನಿಮಿತ್ತ. ಅಷ್ಟೊಂದು ಶ್ರೇಷ್ಠವಾಗಿರುವಂತಹ ಆಹಾರ ಪದಾರ್ಥ ರಾಜನು ಭುಜಿಸ್ತಿದ್ದಂತಹದ್ದು. ಮಟನ್ನು, ಫಿಶ್ಶು, ಯಾವುದಕ್ಕಾದ್ರೂ ಕೊರತೆ ಇರುತ್ತಾ? ವೆರೈಟಿಗಳಿಗೆ ಕೊರತೆ ಇರುತ್ತಾ? ಯಾವುದಕ್ಕೂ ಕೊರತೆ. ಡೈನಿಂಗ್ ಟೇಬಲ್ ತುಂಬೋಗಿರುತ್ತೆ ರಾಜಭೋಜನ ಅಂತ ಹೇಳಿದ್ರೆ. ಆ ಭೋಜನವನ್ನು ದಾನಿಯೇಲನಿಗೂ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ, ಆಜ್ಞೆ ಹೊರಡಿರುತ್ತೆ ರಾಜನ ಕಡೆಯಿಂದ. ಇವಾಗ ದಾನಿಯೇಲನು ಏನು ತಿನ್ನುವಂತಹ ಚಾನ್ಸ್ ಸಿಕ್ಕಿದೆ ದಾನಿಯೇಲನಿಗೆ? ರಾಜಭೋಜನ. ಬುದ್ಧಿ ಇರುವಂಥವ್ರು ಯಾರಾದರೂ ಬಿಡ್ತಾರ? ರಾಜಭೋಜನ ಯಾರಾದರೂ ಬಿಡ್ತಾರ? ಮಟನ್ನು, ಚಿಕನ್ನು, ಫಿಶ್ಶು, ಬೆಳಗ್ಗೆ ಎದ್ದ ತಕ್ಷಣ ಏನೇನು ಬೇಕೋ, ಏನೇನು ಅನಿಸುತ್ತೋ ಅದನ್ನೆಲ್ಲ. ಕೆಲವರ ದೊಡ್ಡ ದೊಡ್ಡ ಮದುವೆಗಳಿಗೆ ಅಥವಾ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಿಗೆ ನೀವು ಹೋದಾಗ ತುಂಬ ಇರುತ್ತೆ ಮೆನ್ಯೂ. ಅಲ್ಲಿ ಹೋದ ನಂತರ ನಮಗಾಗುವಂಥ ಕನ್ಫ್ಯೂಷನ್ ಏನು ಅಂದರೆ ಯಾವ್ದು ತಿನ್ನಬೇಕು, ಯಾವ್ದು ಬಿಡಬೇಕು. ಇದನ್ನು ಸ್ವಲ್ಪನೇ ತಿನ್ನೋಣ, ಯಾಕೆಂದರೆ ಇದಕ್ಕಿಂತ ಶ್ರೇಷ್ಠವಾಗಿರುವಂತಹದ್ದು ಪಕ್ಕದ ಟೇಬಲಲ್ಲಿದೆ, ಮತ್ತು ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ತಿನ್ನೋಣ, ಅದಕ್ಕಿಂತ ಶ್ರೇಷ್ಠವಾಗಿರುವಂತಹದ್ದು ಪಕ್ಕದಲ್ಲಿದೆ ಅಂತ ಅನ್ನಿಸ್ತಿರುತ್ತೆ, ಹೌದಾ? ಊಟಕ್ಕೆ ಮನುಷ್ಯ ಎಷ್ಟು ಚೆನ್ನಾಗಿ ಬಿದ್ದೋಗ್ತಾನೆ ಅಂತ ಹೇಳಿದ್ರೆ, ಈ ಲೋಕಕ್ಕೆ ಪಾಪ ಪ್ರವೇಶಿಸಲಿಕ್ಕೆ ಮೊದಲನೇ ಕಾರಣ ತಿನ್ನುವಂತಹ ಪದಾರ್ಥ, ಹೌದಾ? ಆ ಚಾನ್ಸ್ ಯಾರಿಗೆ ಸಿಕ್ಕಿದೆ ಇವಾಗ? ದಾನಿಯೇಲನಿಗೆ. ವಯಸ್ಸೆಷ್ಟು? 15. 15 ವಯಸ್ಸಿರುವಂಥ ಯುವಕರು ಹೇಗೆ ಊಟ ಮಾಡ್ತಾರೆ ಅಂತ ಗೊತ್ತಲ್ವ ನಮಗೆ? ಗೊತ್ತಾ? ಲಿಮಿಟ್ಟು ಅದು ಇದು ಎಲ್ಲ ಏನೂ ಇರೋದಿಲ್ಲ. ನೀಟಾಗಿ ತಟ್ಟೆ ತುಂಬ ಹಾಕ್ಕೊಂಡು ತಿಂದು ಇನ್ನೊಂದ್ಸರಿ ಹೋಗಿ ಇನ್ನೊಂದ್ಸರಿ ಹಾಕ್ಕೊಂಡು ಫುಲ್ ತಿಂದು ಮತ್ತೆ ಹೋಗಿ ಮತ್ತೆ ಹಾಕ್ಕೊಂಡು ತಿನ್ನುವಂತಹದ್ದೇ, ಹೌದಾ ಇಲ್ವಾ? 10th ಸ್ಟ್ಯಾಂಡರ್ಡ್ ಓದ್ತಿರುವಂಥವ್ರಲ್ಲಿ ಹೇಗೆ ಊಟ ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವ? ಹೊಟ್ಟೆ ತುಂಬ ತಿಂತಾರೆ. ಈ ಲಿಮಿಟ್ಟು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಏನಾದರೂ ಇರುತ್ತಾ? ಏನೂ ಇರೋದಿಲ್ಲ. ಹೆಚ್ಚಾಗಿ ಊಟಕ್ಕೆ ಆಸೆ ಪಡುವಂತಹದ್ದು, ಬಿರಿಯಾನಿಗೆ ಅದಕ್ಕೆ ಇದಕ್ಕೆ ಆಸೆ ಪಡುವಂತಹದ್ದು ಸಹ ಆ ಏಜಲ್ಲೇ, ಆ ಟೀನೇಜಲ್ಲೇ. ಆ ಏಜಲ್ಲಿ ಸಿಕ್ಕಿದೆ ದಾನಿಯೇಲನಿಗೆ ಅವಕಾಶ. ನಾವು ಆವಾಗಲೇ ಅಂತಿದ್ವಲ್ವ, ಪಿ ಜಿಯಲ್ಲಿದ್ದರೆ ಕೆಡಬಹುದಾಗಿರುವಂತಹ ಅನಿವಾರ್ಯತೆಗಳು, ಅವಕಾಶಗಳು ಸಾಕಷ್ಟಿರುತ್ತೆ ಯವ್ವನಸ್ಥರಿಗೆ ಅಂತ ಹೇಳಿ. ಕಾಲಿಟ್ಟ ತಕ್ಷಣ ಒಬ್ಬ ಯವ್ವನಸ್ಥ ಕೆಟ್ಟು ಹೋಗಿದ್ರೆ ಸಾಕು, ಎಲ್ಲರನ್ನೂ ಕೆಡಿಸ್ತಾನೆ, ಎಲ್ಲರೂ ಸಹ ಕೆಟ್ಟು ಹೋಗ್ತಾರೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವ. ಈಗ ದಾನಿಯೇಲನ ವಿಚಾರ ನೀವು ನೋಡಿದ್ರೆ, ತನ್ನ ಸುತ್ತ ಇದ್ದಂಥ ಸಮಾಜ ಪೂರ್ತಿ ಕೆಟ್ಟೋಗಿದೆ. ತನ್ನ ಸುತ್ತ ಇದ್ದಂಥ ಸಮಾಜದಲ್ಲಿ ಯಾರಿಗೂ ದೇವರು ಅಂದರೆ ಗೊತ್ತಿಲ್ಲ. ತನ್ನ ಸುತ್ತ ಇರುವಂಥ ಸಮಾಜದಲ್ಲಿ ಎಲ್ಲರೂ ಸಹ ದೇವರಿಗೆ ಅವಿಧೇಯರೇ. ತಾನು ಇನ್ನೊಂದು ಸ್ವಲ್ಪ ಜನರನ್ನು ಪಕ್ಕಕ್ಕಿಟ್ಬೇಡ, ತಾನೊಬ್ಬನೇ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ತಾನೊಬ್ಬನೇ, 15 ವಯಸ್ಸು. ಈತನು ತಪ್ಪು ಮಾಡಿದ್ರೆ ಇಷ್ಟಕ್ಕೂ ರಾಜನ ಭೋಜನ ಅಲ್ಲ, ರಾಜನ ಭೋಜನ ಮಾತ್ರ ಅಲ್ಲ ಈತನಿಗೆ ಬರುವಂತಹದ್ದು. ಇನ್ನೂ ಏನು ಬರುತ್ತೆ? ರಾಜನು ಕುಡಿಯುವಂತಹ ದ್ರಾಕ್ಷಾರಸವು ಈತನಿಗೆ ಬರುತ್ತೆ, ಅದನ್ನು ಕುಡಿಬೇಕು. ಇದು ಆಜ್ಞೆ. ನಿನಗಿಷ್ಟ ಇದ್ದರೆ ತಿನ್ನು, ಇಲ್ಲಾಂದರೆ ಬಿಡು ಅನ್ನುವಂಥ ಆಪ್ಷನ್ ಇಲ್ಲ. ತಿನ್ನಲೇಬೇಕು, ಕುಡಿಲೇಬೇಕು ಆ ದ್ರಾಕ್ಷಾರಸವನ್ನು. ಇದು ಹೊರಡಿರುವಂಥ ಆಜ್ಞೆ. ಇಲ್ಲದೆ ಹೋದರೆ, ನಾನು ಆಗಲೇ ಹೇಳಿದ್ನಲ್ವ, ಕಣ್ಕಿತ್ತಾಕ್ಬಿಡ್ತಾರೆ. ಅದು ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ನಾವು ಪಿ ಜಿಗೆ ಹೋದ್ರೆ ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ಳುವಂತಹದ್ದು ಕಷ್ಟ ಅಂತ ನಾವು ಅಂದ್ಕೊಂಡ್ರೆ, ಅದು ಪಿ ಜಿಗೆ ಹೋಗ್ಬೇಕಾದ್ರೆ ನಮ್ಗೆ 20-22 ವಯಸ್ಸಾಗಿರುತ್ತೆ ಅಲ್ವಾ? ಸುಮಾರು 18, 19, 20 ವಯಸ್ಸಾಗಿರುತ್ತೆ. ದಾನಿಯೇಲನಿಗೆ ಬರೀ 15 ಇನ್ನೂ ವಯಸ್ಸು, ಚಿಕ್ಕ ಹುಡುಗ. ಆ ಹುಡುಗ ರಾಜಭೋಜನ ನೀನು ತಿನ್ನಲೇಬೇಕು ಅಂತ ಹೇಳಿದಾಗ ಕಂಚುಕಿ ಇರ್ತಾರೆ. ಇಷ್ಟಕ್ಕೂ ಹ್ಯಾಂಡ್ ಓವರ್ ಯಾರು ನೋಡ್ಕೊಳ್ತಿರ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಎನಾನ್ಸ್ ಅಂತ ಹೇಳಿ ಕರಿತೀವಿ. ಕಂಚುಕಿ, ನಪುಂಸಕರು ಅಂತ ಹೇಳಿ ಕರಿಬೋದು. ಅವ್ರ ಕಾಲು ಹಿಡ್ಕೊಂಡ್ಬಿಡ್ತಾರೆ ಗೊತ್ತಾ ಹೋಗಿ. ಏನಂತ ಈ ರಾಜಭೋಜನ ನನಗೆ ಬೇಡ.
ಯಾರಾದರೂ ಬಿಡ್ತಾರಾ? 15ನೇ ವಯಸ್ಸಿನಲ್ಲಿ ರಾಜಭೋಜನವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಯಾರಾದರೂ ಬಿಡ್ತಾರಾ? ರಾಜನು ಕುಡಿಯುವಂತಹ ದ್ರಾಕ್ಷಾರಸ ನಿನಗೂ ಬರುತ್ತೆ ಅಂದರೆ ಯಾರಾದರೂ ಬಿಡ್ತಾರಾ? ಬಿಡೋದಿಲ್ಲ. 15ನೇ ವಯಸ್ಸಿನಲ್ಲಿ ಚಟಗಳಾಗಲಿ ಶುರು ಆಗೋಗಿರುತ್ತೆ ಈಗಿನ ಕಾಲದಲ್ಲಿ ಯೌವನಸ್ಥರಿಗೆ. ನಿಜನ? ಇವ್ರು ಹೋಗಿ ಕಾಲಿಡ್ಕೋತಿದ್ದಾರೆ, ನನಗಿದು ಬೇಡ, ರಾಜಭೋಜನ ನನಗೆ ಬೇಡ. ಯಾಕೆ? ತಿಂದರೆ ಏನು ತಪ್ಪು ಅನ್ನುವಂಥ ಪ್ರಶ್ನೆ ನಿಮಗಿದ್ರೆ, ರಾಜಭೋಜನವನ್ನು ತಿನ್ನುವುದು ಪಾಪನ ಅನ್ನುವಂಥ ಪ್ರಶ್ನೆ ನಿಮಗಿದ್ರೆ, ಇಷ್ಟಕ್ಕೂ ಇಸ್ರಾಯೇಲ್ಯರಿಗೆ ಯಾಜಕಕಾಂಡ 11ನೇ ಅಧ್ಯಾಯದಲ್ಲಿ ನಿಷೇಧವಾಗಿರುವಂತಹ ಪದಾರ್ಥಗಳ ಲಿಸ್ಟನ್ನು ಹೇಳಿರ್ತಾರೆ. ನಮಗೆ ಗೊತ್ತಲ್ವ ಯಾವುದನ್ನು ತಿನ್ಬೋದು? ಹಳೆ ಒಡಂಬಡಿಕೆಯಲ್ಲಿ ಒಂದು ನಿಷೇಧ ಇತ್ತು, ಆಹಾರದ ಮೇಲೆ ರೆಸ್ಟ್ರಿಕ್ಷನ್ ಇತ್ತು. ಇಷ್ಟ ಬಂದಿರುವಂತಹ ಪದಾರ್ಥಗಳನ್ನೆಲ್ಲ ತಿನ್ನೋ ಹಾಗೆಲ್ಲ. ಯಾವ್ದು ತಿನ್ಬೋದು ಅಂತ ದೇವರೇ ಬರೆಸಿದ್ದಾರೆ, ಯಾವ್ದು ತಿನ್ನಬಾರ್ದು ಅಂತಲೂ ದೇವರೇ ಬರೆಸಿದ್ದಾರೆ. ಒಂದ್ಸರಿ ನೋಡೋಣ, 1-2 ವಚನಗಳನ್ನು ನೋಡೋಣ. ಅದರಲ್ಲಿ ಯಾಜಕಕಾಂಡ 11ನೇ ಅಧ್ಯಾಯ 9ನೇ ವಚನದಿಂದ 2 ವಚನಗಳನ್ನು ಓದಿ. ಜಲಜಂತುಗಳಲ್ಲಿ ನೀವು ತಿನ್ನಬಹುದಾದವುಗಳು ಯಾವುವೆಂದರೆ, ಸಮುದ್ರದಲ್ಲಿ ಆಗಲಿ ನದಿಯಲ್ಲಾಗಲಿ ಬೇರೆ ಜಲಾಶಯದಲ್ಲಾಗಲಿ ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆ ಇದ್ದು ಮೈಯೆಲ್ಲ ಪರಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. ಅಂದರೆ ದೇವರೇ ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ ಯಾವುದನ್ನು ತಿನ್ಬೋದು. ಪರೆಪರೆಯಾಗಿದ್ದರೆ, ಅದೆಲ್ಲ ಇದ್ದರೆ, ಇದು ಮೈಯೆಲ್ಲ ಪರೆಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. 10ನೇ ವಚನ, ಆದರೆ ಸಮುದ್ರದಲ್ಲಿದ್ದರೂ ನದಿಯಲ್ಲಿದ್ದರೂ ಜಲಚರಗಳಾದ ಸಕಲ ವಿಧವಾದ ಜೀವಜಂತುಗಳಲ್ಲಿ ಯಾವ ಜಾತಿಗೆ ರೆಕ್ಕೆಯೂ ಪರೆಪರೆಯಾದ ಮೈಯು ಇರುವುದಿಲ್ಲವೋ ಅದು ನಿಮಗೆ ನಿಷಿದ್ಧವಾದದ್ದು. ಅದು ರೆಸ್ಟ್ರಿಕ್ಟೆಡ್, ನೀವು ತಿನ್ನೋ ಹಂಗಿಲ್ಲ. ಇದು ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಇದ್ದಂತಹ ರೆಸ್ಟ್ರಿಕ್ಷನ್ಸ್ ಪ್ರಿಯರೇ. ಈಗ ನೀವು ಎಲ್ಲವನ್ನೂ ತಿನ್ನುವಂತಹ ಸ್ವತಂತ್ರವನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಈ ನಿಷೇಧ ಅನ್ನುವಂತಹದ್ದು ಆಹಾರದ ಮೇಲೆ ಇತ್ತು. ಇದು ಬರೀ ನೀರಿನಲ್ಲಿರುವಂತಹ ಜೀವಿಗಳ ಮೇಲೆ ಮಾತ್ರ ಅಲ್ಲ, ನೆಲದಲ್ಲಿ ಚಲಿಸುವಂತಹ ಜಂತುಗಳಲ್ಲಿ ಯಾವ್ದು ತಿನ್ನಬಾರದು ಯಾವ್ದು ತಿನ್ಬೋದು ಅಂತ ದೇವರು ಸ್ಪೆಸಿಫೈ ಮಾಡಿದ್ರು. ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳಲ್ಲಿ ಯಾವುದನ್ನು ತಿನ್ಬೋದು ಯಾವ್ದು ತಿನ್ನಬಾರ್ದು ಅಂತ ದೇವರು ಹೇಳಿದರು. ಈಗ ರಾಜನಿಗೆ ಆಹಾರವನ್ನು ಸಿದ್ಧ ಮಾಡ್ತಿರ್ಬೇಕಾದ್ರೆ ಅಡುಗೆ ಮನೆಯಲ್ಲಿ ಒಂದು ವೇಳೆ ನಿಷಿದ್ಧ ಪದಾರ್ಥಗಳನ್ನು ಉಪಯೋಗ ಮಾಡಿದರೆ, ಅದು ಟೇಬಲ್ ಮೇಲೆ ಬಂದಾಗ ಗೊತ್ತಾಗದೆ ಹೋದರೆ, ಒಂದು ವೇಳೆ ಗೊತ್ತಿಲ್ಲದೆ ಅದನ್ನು ತಿಂದು ಪಾಪ ಮಾಡಿದ್ರೆ ಗತಿ ಏನು? ಅಲ್ವಾ? ನಾವಾಗಿದ್ರೆ ಇಷ್ಟೆಲ್ಲ ಯೋಚನೆ ಮಾಡಿರ್ತಾ ಇದ್ವಾ? ಇಷ್ಟು ಯೋಚನೆ ಮಾಡಿ ಹೋಗಿ ನಪುಂಸಕ ಅಧಿಪತಿಯ ಕಾಲನ್ನು ಹಿಡ್ಕೊಳ್ತಾರೆ. ಈ ಆಹಾರ ನನಗೆ ಬೇಡ. ವಿಚಿತ್ರ ಏನು ಅಂದರೆ, ನಪುಂಸಕರ ಅಧಿಪತಿಯೂ ಸಹ ದಾನಿಯೇಲನ ಆ ರಿಕ್ವೆಸ್ಟನ್ನು ಒಪ್ಕೊಳ್ತಾರೆ. ಇದಕ್ಕೆ ಕಾರಣ ಏನು? ಯಾರಾದರೂ ಹೊರಡಿಸಿರುವಂಥ ಆಜ್ಞೆಗೆ ವಿರುದ್ಧವಾಗಿರುವಂಥ ಕೆಲಸವನ್ನು ಮಾಡಿದ್ರೆ ಕಣ್ಣು ಕಿತ್ತಾಕುವಂಥ ಸಾಮ್ರಾಜ್ಯ ಬ್ಯಾಬಿಲೋನ್ ಸಾಮ್ರಾಜ್ಯ. ಅದು ಮಾಡದೆ ದಾನಿಯೇಲರು ಬಂದು ಒಂದು ರಿಕ್ವೆಸ್ಟನ್ನು ಇಟ್ಟಿದ ತಕ್ಷಣ ಒಪ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದು ಕಾರಣ ಏನು ಅಂತ ನಿಮಗನ್ಸುತ್ತೆ? ದೇವರ ದಯೆ ಖಂಡಿತವಾಗಿ. ದಾನಿಯೇಲನ ನಡವಳಿಕೆ ಯಾಕೋ ನಾರ್ಮಲ್ ಆಗಿ ಇರಲಿಲ್ಲ ಅಂತ ನಿಮಗನ್ಸುತ್ತಲ್ವ? ನಿಮಗನ್ಸೋದಿಲ್ವ? ನಾರ್ಮಲ್ ಆಗಿ ಯವನಸ್ಥರಿಗಿರುವಂತಹ ನಡವಳಿಕೆ ದಾನಿಯೇಲನಿಗಿರಲಿಲ್ಲ. ಒಂಥರ ಬೇರೆ ರೀತಿಯಾಗಿರುವಂತಹ ನಡವಳಿಕೆ ಇತ್ತು ಅಂತ ಅನ್ಸುತ್ತಾ ನಿಮಗೆ? ಒಂದು ದೊಡ್ಡ ಹುದ್ದೆಯಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗೊಬ್ಬರಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಅಧಿಕಾರಿಯ ಮುಂದೆ ನೀವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅವರ ಮುಂದೆ ಇಷ್ಟ ಬಂದಿರುವಂತಹ ರೀತಿಯಲ್ಲಿ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಒಂದು ರಿಕ್ವೆಸ್ಟನ್ನು ಅಧಿಕಾರಿ ಮುಂದೆ ಇಟ್ಟರೆ ಅಪ್ರೂವ್ ಮಾಡ್ತಾರೋ ಅವರು ಅದನ್ನು? ಇಷ್ಟಕ್ಕೂ ಅಹಂಕಾರ, ದುರಹಂಕಾರ, ಬಾಯಲ್ಲಿ ಮಾತುಗಳು ಜಾರುವಂತಹದ್ದು ಇಷ್ಟ ಬಂದಂತೆ, ಪೊಗರು, ಬಿಸಿ ರಕ್ತದ ಹೆಸರಿನಲ್ಲಿ ಅತ್ಯಂತ ಹೆಚ್ಚಾಗಿ ಇವೆಲ್ಲವೂ ಸಹ ಯಾರ ಜೀವನದಲ್ಲಿ ಆಗ್ತಿರುತ್ತೆ? ಯೌವನಸ್ಥರ ಜೀವನದಲ್ಲಿ. ಹೌದಾ? ದೊಡ್ಡವರಿಗೆ ಮರ್ಯಾದೆ ಕೊಡದೆ ಇಷ್ಟವಂತಂತೆ ನಡೆಸಿಕೊಳ್ಳುವಂತಹದ್ದು ಯಾರ ಜೀವನದಲ್ಲಿ ಅತಿ ಹೆಚ್ಚಾಗಿ ನಡೀತಿರುತ್ತೆ? ಯೌವನಸ್ಥರ ಜೀವನದಲ್ಲಿ. ಈ ರೀತಿ ಒಂದು ವೇಳೆ ದಾನಿಯೇಲನ ನಡವಳಿಕೆ ಇದ್ದಿದ್ರೆ ಆ ನಪುಂಸಕರ ಅಧಿಪತಿ ಒಪ್ತಿದ್ರ ದಾನಿಯೇಲನ ರಿಕ್ವೆಸ್ಟ್ಗೆ? ನಿಮಗನ್ಸುತ್ತಾ? ಹೇಗಿತ್ತು ಹಾಗಾದರೆ ದಾನಿಯೇಲನ ಪ್ರವರ್ತನೆ, ನಡವಳಿಕೆ? ತಗ್ಗಿಸಿಕೊಂಡು, ನನಗನ್ನಿಸ್ತಂಗೆ ಆ ಸಿಚುವೇಶನ್ ಹೆಂಗಿರ್ಬೋದು ಅಂದರೆ, ನಪುಂಸಕರ ಅಧಿಪತಿ ದಾನಿಯೇಲನೇ ನೀನು ಬಂದು ಈ ರಿಕ್ವೆಸ್ಟನ್ನು ಇಡ್ತಿರೋದಕ್ಕೋಸ್ಕರ ಇದನ್ನು ಒಪ್ಕೊಳ್ತಿದ್ದೀನಿ. ಬೇರೆ ಯಾರಾದರೂ ಬಂದು ರಿಕ್ವೆಸ್ಟನ್ನು ಇಟ್ಟಿದ್ರೆ ಕಣ್ಣುಗಳು ನೀಟಾಗಿ ಹೊರಗಡೆ ಬಂದುಬಿಡ್ತಿತ್ತು. ನೀನು ಬಂದು ಹೇಳ್ತಿರೋದಕ್ಕೆ ಇದನ್ನು ಒಪ್ಕೊಳ್ತಿದ್ದೀನಿ. ಗ್ರೇಟ್ ಅಲ್ವಾ ದಾನಿಯೇಲನು?
ಅಂದರೆ ಅವರ ನಡವಳಿಕೆಯನ್ನು ಒಂದು ಸಾರಿ ನೋಡಿ. ಯಾಕೆಂದರೆ ಸಾಕಷ್ಟು ಜಾರುವಂತಹ ಸನ್ನಿವೇಶಗಳಿವೆಲ್ಲವೂ ಯೌವನಸ್ಥರಾಗಿ ನಾವು ಮಾತು ಜಾರುವಂತಹದ್ದು, ಇಷ್ಟ ಬಂದಂತೆ ನಡೆಸ್ಕೊಡುವಂತಹದ್ದು, ತಕ್ಕಿಸಿಕೊಳ್ಳದೇ ಇರುವಂತಹ ಸ್ವಭಾವ, ಪೊಗರು, ಜಂಬ, ಅಹಂಕಾರ ಈಸಿಯಾಗಿ ಬಂದ್ಬಿಡುತ್ತಲ್ವ. ಒಂದ್ಸರಿ ದಾನಿಯೇಲನ ಜೀವನವನ್ನು ನೋಡಿ. 15 ವಯಸ್ಸು ಪ್ರಿಯರೇ, 15, 16, ಒಂದು ವೇಳೆ 17 ಆಗಿರ್ಬೋದು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 17 ವಯಸ್ಸು. ಆ ವಯಸ್ಸಿನಲ್ಲಿ ಇಷ್ಟೊಂದು ತಗ್ಗಿಸಿಕೊಳ್ಳುವಂಥ ಸ್ವಭಾವ, ಇಷ್ಟೊಂದು ವಿಧೇಯಪೂರ್ವಕವಾಗಿ ಮಾತಾಡುವಂಥ ಸ್ವಭಾವ ಅಪರೂಪ ಅಲ್ವ ಕಾಣಿಸುವಂತಹದ್ದು. ಅದು ಅಲ್ಲಿ ಪಕ್ಕದಲ್ಲಿ ತಂದೆ ತಾಯಿ ಇಲ್ಲ, ಅವರ ತಂದೆ ತಾಯಿ ಇಲ್ಲ ಅವ್ರ ಪಕ್ಕದಲ್ಲಿ ನೋಡಲಿಕ್ಕೆ. ನೀನು ಏನು ಮಾಡ್ತಿದ್ಯಾ, ಮಗ ಏನು ಮಾಡ್ತಿದ್ದಾನೆ ಅಂತ ನೋಡಲಿಕ್ಕೆ ಅವ್ರ ಪಕ್ಕದಲ್ಲಿ ತಂದೆ ತಾಯಿ ಇಲ್ಲ, ಅವ್ರ ಬಂಧು ಬಳಗ ಇಲ್ಲ. ಇವ್ರಿಗಿಷ್ಟ ಬಂದಂತೆ ಮಾಡ್ಬೋದು, ಇವ್ರಿಗಿಷ್ಟ ಬಂದಂತೆ ನಡ್ಕೋಬೋದು. ತಂದೆ ತಾಯಿ ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಯವ್ವನ ಮಕ್ಕಳು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತು, ನಿಜನಾ ಇಲ್ವಾ? ತಂದೆ ತಾಯಿ ಮನೆ ಎಲ್ಲೋ ಬೇರೆ ಏರಿಯಾದಲ್ಲಿದ್ದರೆ ಇನ್ನೊಂದು ಏರಿಯಾಗೆ ಹೋಗ್ತಾರೆ. ಏನಕ್ಕೆ? ಆ ಏರಿಯಾದಲ್ಲಿ ಸಿಗರೇಟ್ ಸೇದಿದ್ರೆ, ಸ್ಮೋಕ್ ಮಾಡಿದ್ರೆ ಗೊತ್ತಾಗೋಗುತ್ತೆ, ಇನ್ನೊಂದು ಏರಿಯಾಗೆ ಹೋಗಿ ಸ್ಮೋಕ್ ಮಾಡಬೇಕು. ಈ ಏರಿಯಾದಲ್ಲಿ ತಂದೆ ತಾಯಿಗೆ ಗೊತ್ತಾಗೋಗುತ್ತೆ, ಇನ್ನೊಂದು ಏರಿಯಾಗೆ ಹೋಗಿ ಪಾಪ ಮಾಡಬೇಕು. ಮದ್ಯಪಾನ ಮಾಡಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಎಷ್ಟು ಜನರನ್ನು ನೀವು ನೋಡಿದ್ದೀರಾ ಈ ರೀತಿಯಾಗಿರುವಂಥವರನ್ನು? ಮದ್ಯಪಾನ ಮಾಡಿ ಅದಾದ ನಂತರ ಸ್ಮೆಲ್ ಬರದೇ ಇರೋ ರೀತಿ ಚಾಕ್ಲೇಟ್ಗಳನ್ನು, ಮಿಂಟೋಸ್ಗಳನ್ನು ಚೆನ್ನಾಗಿ ತಿಂದ್ಬಿಟ್ಟು ನೀಟಾಗಿ ಬಾಯಿನ ಸ್ವಲ್ಪನೂ ಸ್ಮೆಲ್ ಬರದೇ ಇರೋ ರೀತಿ ಮನೆಗೆ ಹೋಗುವಂಥವ್ರು ಎಷ್ಟು ಜನರನ್ನು ನೋಡಿದ್ದೀರಾ ನೀವು ಯೌವನ ಕಾಲದಲ್ಲಿರುವಂಥವರನ್ನು? ಹೌದಾ? ಕೆಲವರು ಈ ದೇಶದಿಂದ ಹೊರ ದೇಶಕ್ಕೆ ಹೋಗಿರ್ತಾರೆ. ಏನಕ್ಕೆ? ಓದಲಿಕ್ಕೆ. ಡ್ರಗ್ಸ್ ಯೂಸ್ ಮಾಡ್ತಾರೆ ಗೊತ್ತಾ? ಯಾಕೆ? ಅಲ್ಲಿ ನೋಡುವಂಥವ್ರು ಯಾರೂ ಇಲ್ಲ, ಮಾನಿಟರ್ ಮಾಡುವಂಥವ್ರು ಯಾರೂ ಇಲ್ಲ, ಹೇಳಲಿಕ್ಕೆ ಕೇಳಲಿಕ್ಕೆ ಯಾರೂ ಇಲ್ಲ, ಇಷ್ಟ ಬಂದಂತೆ ಮಾಡಬಹುದು. ಹೌದಾ? ಆ ಪರಿಸ್ಥಿತಿಯಲ್ಲಿರುವಂಥವರೇ ದಾನಿಯೇಲನು. ತಾನು ಏನು ಬೇಕೋ ಅದನ್ನು ಮಾಡ್ಬೋದು, ತನಗಿಷ್ಟ ಬಂದಿದ್ದನ್ನು ಮಾಡ್ಬೋದು. ಕೇಳುವಂಥವ್ರು ಹೇಳುವಂಥವ್ರು ಯಾರೂ ಇಲ್ಲ. ಭಕ್ತಿಯಲ್ಲಿ ನಡ್ಕೊಳ್ಳೇಬೇಕು ಅನ್ನುವಂತಹ ರೂಲನ್ನು ಯಾರು ಇವ್ರ ಮೇಲೆ ಹಾಕ್ತಿಲ್ಲ. ಆ ಸಂದರ್ಭದಲ್ಲೂ ಸುತ್ತ ಇರುವಂಥವರು ಕೆಟ್ಟಿರುವಂಥ ಸಮಾಜನೇ ಆದರೂ ಸುತ್ತ ಇರುವಂಥವರು ಪಾಪದಲ್ಲಿ ಬೀಳಿಸಲಿಕ್ಕೆ ಎಲ್ಲ ಆಪರ್ಚುನಿಟಿಗಳನ್ನು ಹುಡುಕ್ತಿದ್ರು ಸಹ ತನ್ನನ್ನು ತಾನು ಅಶುದ್ಧನಾಗಿ ಮಾಡಿಕೊಂಡ್ಲೇ ಇಲ್ಲ. ಹೌದಾ? ಇದಲ್ವ ಗ್ರೇಟ್ನೆಸ್. ಪಿ ಜಿಗೆ ಹೋಗಿದ ತಕ್ಷಣ ಕೆಟ್ಟು ಹೋಗ್ಬೋದು ಅಂತ ನಾವು ಅಂದ್ಕೊಂಡ್ರೆ, ಪಿ ಜಿಗೆ ಹೋದರೂ ಕೆಟ್ಟದ್ದನ್ನು ನಿರಾಕರಿಸಬಹುದು ಅಂತ ಹೇಳಿ ದಾನಿಯೇಲನು ತೋರಿಸ್ತಿದ್ದಾರೆ. ಕಾಲೇಜ್ಗೆ ಹೋಗಿದ ತಕ್ಷಣ ಕೆಟ್ಟು ಹೋಗ್ಬೋದು ಅಂತ ನಮಗನ್ನಿಸ್ತಿದ್ರೆ ದಾನಿಯೇಲನು ಏನು ತೋರಿಸ್ತಿದ್ದಾರೆ? ಉತ್ತಮವಾಗಿರ್ಬೋದು, ನೀವು ಎಲ್ಲಿದ್ದರೂ ಸಹ ನಿಮ್ಮ ಪರಿಶುದ್ಧತೆಯನ್ನು ನೀವು ಕಾಪಾಡಿಕೊಳ್ಳಬಹುದು. ಒಂದೇ, ನಮ್ಮ ನಡವಳಿಕೆಯನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು, ಅಶುದ್ಧವಾಗಿರುವಂತಹದ್ದನ್ನು ನಿಷೇಧಿಸಬೇಕು. ಇದು ಬೇಡ ಅನ್ನುವಂತಹದ್ದು ನಮಗೆ ಬರಬೇಕು. ಏನು ಬರಬೇಕು? ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ, ಯಾಕೆ ಮಾಡೋದಿಲ್ಲ? ಮಾಡ್ತಾರೆ. ಒಂದೇ ಒಂದು ಸರಿ ಸ್ಮೋಕ್ ಮಾಡು, ಒಂದೇ ಒಂದು ಸರಿ ಸ್ಮೋಕ್ ಮಾಡು, ಒಂದೇ ಒಂದು ಸಿಪ್ ಡ್ರಿಂಕ್ ಮಾಡು, ಒಂದೇ ಒಂದು ಸರಿ ಜೀವನದಲ್ಲಿ ಒಂದು ಸರಿ ಎಕ್ಸ್ಪೀರಿಯನ್ಸನ್ನು ಟ್ರೈ ಮಾಡು ಅಂತ ಹೇಳ್ತಾರೆ. ಅವಾಗ ಏನು ಗೊತ್ತಿರಬೇಕು ನಮಗೆ? ಬೇಡ ಅನ್ನುವಂಥದ್ದು ಗೊತ್ತಿರಬೇಕು. ನೋ ಅಂತ ಹೇಳಲಿಕ್ಕೆ ಗೊತ್ತಿರಬೇಕು ಅಲ್ವಾ? ಅವ್ರ ಮನಸ್ಸಿಗೆ ಬೇಜಾರಾಗುತ್ತೇನೋ, ಅವ್ರ ಮನಸ್ಸು ನೋವಾಗುತ್ತೇನೋ ಅಂತ ಹೇಳ್ಕೊಂಡು ಒಂದು ಸರಿ ಕೊಡಿದ್ರೆ ಅಲ್ಲಿಗೆ ಹಳ್ಳಕ್ಕೆ ಬಿದ್ವಿ. ಇನ್ಯಾವತ್ತೂ ನಾವು ಜೀವನದಲ್ಲಿ ಅದನ್ನು ಬಿಡೋದಿಲ್ಲ. ನಾವು ಅದನ್ನು ಬಿಟ್ಟರೂ ಅದು ನಮ್ಮನ್ನು ಬಿಡೋದಿಲ್ಲ. ಅದನ್ನು ದಾನಿಯೇಲನು ಕಳಿಸ್ತಿರುವಂತಹದ್ದು. ನೋ ಅಂತ ಹೇಳಲಿಕ್ಕೆ ಬರಬೇಕು, ರಿಕ್ವೆಸ್ಟ್ ಮಾಡ್ಕೊಳ್ಲಿಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಬೇಡ ಅಂತ ಹೇಳಲಿಕ್ಕೆ ಬರಬೇಕು. ಇದು ನನ್ನ ದೇವರಿಗೆ ವಿರುದ್ಧವಾಗಿರುವಂತಹ ಕಾರ್ಯ. ಯಾವುದರಲ್ಲೂ ಬಿದ್ದಿಲ್ಲ ಅಲ್ವಾ? ವಿಚಿತ್ರ ಅಲ್ವಾ? ಯಾವುದೋ ಹೊರದೇಶಕ್ಕೆ ಹೋಗಿ ಇಷ್ಟಕ್ಕೂ ಇವರು ಬೇಡ ಅಂದಾಗ ಇವರಿಗೆ ಸಹಾಯ ಮಾಡಿದ್ದು ದೇವ್ರೆ ಅಲ್ವಾ? ನಪುಂಸಕರ ಅಧಿಪತಿಯನ್ನೆಲ್ಲ ಸಮಾಧಾನ ಮಾಡಿದ ಈ ಸಹಾಯ ಎಲ್ಲ ಮಾಡಿದ್ದು ದೇವ್ರೆ. ಆದರೆ ಯಾವುದರ ಮೇಲೆ ಡಿಪೆಂಡ್ ಆಗಿತ್ತು ಗೊತ್ತಾ ದೇವರು ಮಾಡಿದಂತಹ ಸಹಾಯ? ಇವರ ನಡವಳಿಕೆಯ ಮೇಲೆ, ಇವರ ಬಾಯಿಯಲ್ಲಿ ಬರುವಂಥ ರೆಸ್ಪಾನ್ಸ್ನ ಮೇಲೆ. ಬೇಡ ಅಂತಾನ ನಮಗ ನೋಡುತ್ತಿರ್ತಾರಲ್ವ? ನಾವು ಅಷ್ಟೇ, ಕಾಲೇಜಲ್ಲಿದ್ದಾಗೂ, ಸ್ಕೂಲಲ್ಲಿದ್ದಾಗೂ, ಕೆಲಸದಲ್ಲಿದ್ದಾಗೂ ಯಾರು ನೋಡ್ತಿದ್ದಾರೆ ನಮ್ಮನ್ನು? ದೇವರು. ಏನಂತಾನೇನು ನಮಗ? ಪಾರ್ಟಿಗಳ ಕೆಲಸಕ್ಕೆ ಒಂದು ಸಾರಿ ಜಾಯಿನ್ ಆದರೆ ಪಾರ್ಟಿಗಳು ಸಾಕಷ್ಟು ಇರುತ್ತಲ್ವ? ಅವಾಗ ನೀವು ಹೊರಗಡೆ ಹೋಗ್ತೀರಾ, ಹೋಟೆಲ್ಗಳಿಗೆ ಹೋಗ್ತೀರಾ, ನಿಮ್ಮ ಪಕ್ಕದಲ್ಲಿರುವಂಥವ್ರು ಹೇಳ್ತಾರೆ ಕುಡಿ ಸ್ವಲ್ಪ ಒಂದು ಸಾರಿ ಅಂತ ಹೇಳಿ ಸಾಕಷ್ಟು ಹೇಳ್ತಾರೆ. ಒಂದು 2 ಸ್ಟೆಪ್ ಹಾಕು ಅಂತಾರೆ. ಹಾಕ್ಬಿಡುವಂತಹದ್ದೇನಾ? ಹಾಕ್ಬಿಡುವಂತಹದ್ದೇನಾ? ಹೆಜ್ಜೆ ಹಾಕುವಂತಹ ತಪ್ಪಲ್ವ? ಈ ಲೋಕದ ಹಾಡುಗಳು ಏನತ್ತೆ, ಯವನಸ್ಥರನ್ನು ಹಾಳು ಮಾಡುವಂಥ ಹಾಡುಗಳು, ಈ ಹಾಡುಗಳಿಗೆ ಹೆಜ್ಜೆ ಹಾಕುವಂತಹ ಪಾಪ ಅಲ್ವಾ? ಅದನ್ನು ನಿಷೇಧಿಸಲಿಕ್ಕೆ ಬರಬೇಕಲ್ವ?
ಎಷ್ಟು ಜನ ಇದ್ದಾರೆ ಗೊತ್ತಾ, ಸ್ಕೂಲ್ವರೆಗೂ ಡಾನ್ಸ್ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲದೆ ಇರುವಂಥವ್ರು ಕಾಲೇಜ್ಗೆ ಹೋಗಿ ಕೆಲಸಕ್ಕೆ ಸೇರಿದ ನಂತರ ಇಷ್ಟ ಬಂದಂತೆ ಕೂಡಿದ್ದು ಮೈ ಮರೆತು ಕುಣಿಯುವಂಥವ್ರು ಎಷ್ಟೊಂದು ಜನ ಇದ್ದಾರೆ ಗೊತ್ತಾ ಸಮಾಜದಲ್ಲಿ. ಇದನ್ನೆಲ್ಲ ನಿಷೇಧಿಸಲಿಕ್ಕೆ ನಮಗೆ ಬರಬೇಕು. ಅದಕ್ಕೆ ನಮಗೆ ಸ್ಫೂರ್ತಿ ದಾನಿಯೇಲನು. 15, 16, 17ನೇ ವಯಸ್ಸಿನಲ್ಲಿರುವಂತಹ ಒಬ್ಬ ಹುಡುಗ ಊಟದ ವಿಚಾರದಿಂದ ಹಿಡಿದು ಒಂದೊಂದನ್ನೇ ಇದು ಬೇಡ ಬೇಡ ಬೇಡ, ನನ್ನನ್ನು ಅಪರಿಶುದ್ಧವಾಗಿ ಮಾಡುವಂತಹದ್ದು ಒಂದೂ ಸಹ ನನಗೆ ಬೇಡ ಅಂತ ಹೇಳಿ ಎಲ್ಲವನ್ನು ನಿರಾಕರಿಸ್ತಾ ಬಂದರು, ಎಲ್ಲವನ್ನು ರಿಜೆಕ್ಟ್ ಮಾಡ್ತಾ ಬಂದರು. ಅಪವಾದಿ ಮತ್ತೆ 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 ಬೇರೆ 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 ಆ್ಯಂಗಲಲ್ಲಿ ಟ್ರೈ ಮಾಡ್ತಾ ಬಂತು. ಎಲ್ಲ ಹಂತದಲ್ಲೂ ದೇವರ ಜೊತೆನೇ ಇದ್ಕೊಂಡು ಕಾಪಾಡ್ತಾ ಬಂದರು. ನಿಜನಾ? ದೇವರು ನಮಗೆ ಸಹಾಯ ಮಾಡಬೇಕು. ಇದು ಶತ್ರು ದೇಶ ಪ್ರಿಯರ. ಇಷ್ಟಕ್ಕೂ ಈ ದಾನಿಯೇಲನಿದ್ದಂತಹ ಪ್ರದೇಶ ಏನಿದೆ ಇದು ಶತ್ರು ದೇಶ ಅಲ್ವಾ? ಯಾಕೆಂದರೆ ಶತ್ರು ದೇಶಕ್ಕೆ ಹೋಗಿ ಯುದ್ಧ ಮಾಡಿ ಅಲ್ವಾ ಕರ್ಕೊಂಡು ಬಂದಿರುವಂತಹದ್ದು ಜನರನ್ನು. ಶತ್ರು ದೇಶ ಇದು. ಶತ್ರುಗಳು ಸಹ ಮಿತ್ರರಾಗಿ ಮಾರ್ಪಟ್ಟರು. ಅದಕ್ಕೆ ನಾನು ಸತ್ಯವೇದದಲ್ಲಿ ಓದ್ಕೊಳ್ತೀವಿ, ದೇವರು ಏನು ಮಾಡ್ತಾರಂತೆ? ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತಾರೆ. ಯಾವಾಗ? ನಮ್ಮ ನಡವಳಿಕೆ, ನಮ್ಮ ಹಂಬಲ, ನಮ್ಮ ಆಸೆ, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ಹಂಬಲ ನಮಗಿದ್ದರೆ ಖಂಡಿತವಾಗ್ಲೂ ಅದನ್ನು ಮಾಡ್ತಾರೆ ದೇವರು. ಆ ಹಂಬಲ, ಆ ಆಸೆ, ಆ ಮೊದಲನೇ ಹೆಜ್ಜೆ ನಾವು ಹಾಕಬೇಕು. ಬೇಡ ಅಂತ ಹೇಳುವಂಥ ಹೆಜ್ಜೆ ನಾವು ಹಾಕಬೇಕು, ನಾವು ತಗೊಬೇಕು. ಮಾಡ್ತೀವ ಇದನ್ನು? ಓಕೆ. ಇಷ್ಟಕ್ಕೂ ಯವನಸ್ಥರಿಗೆ ಆಗುವಂತಹ ಶೋಧನೆಗಳು, ಇದರ ಬಗ್ಗೆ ಮಾತಾಡಲಿಕ್ಕೆ ದಾನಿಯೇಲನ ಎಕ್ಸಾಂಪಲನ್ನು ತಗೊಂಡಿದ್ದೀವಿ. ಇದು ಪ್ರಪ್ರಥಮವಾಗಿರುವಂತಹ ಭಾಗ ಈ ಸಂದೇಶದಲ್ಲಿ. ಎರಡನೇ ಭಾಗವನ್ನು ಸಾಧ್ಯವಾದರೆ ಮಧ್ಯಾಹ್ನ ನೋಡಲಿಕ್ಕೆ ಪ್ರಯತ್ನ ಪಡೋಣ. ನಾವೆಲ್ಲಿದ್ದರೂ ಪರಿಶುದ್ಧರಾಗಿರ್ಬೋದಾ? ನಮ್ಮನ್ನು ನಾವು ಅಶುದ್ಧರಾಗಿ ಮಾಡಿಕೊಳ್ಳದೆ ಇರಬಹುದು. ಎಲ್ಲವನ್ನು ರಿಜೆಕ್ಟ್ ಮಾಡಿದಂತಹ ದಾನಿಯೇಲನೇ ಅದಕ್ಕೆ ಸ್ಫೂರ್ತಿ. ನಾವು ಎಲ್ಲಿದ್ದರೂ ಸಹ ನಮ್ಮ ಪರಿಶುದ್ಧತೆಯನ್ನು, ಯಾವ ಸಂದರ್ಭದಲ್ಲಿದ್ದರೂ, ಹಾಸ್ಟೆಲಲ್ಲಿದ್ದರು, PGಯಲ್ಲಿದ್ದರು, ಕಾಲೇಜಿಗೆ ಹೋದರು, ಕೆಲಸಕ್ಕೆ ಹೋದರು, ವಿಚಿತ್ರವಾಗಿರುವಂಥ ಕಠೋರವಾಗಿರುವಂತಹ ಸ್ಥಳದಲ್ಲಿದ್ದರು, ಎಲ್ಲಿದ್ದರೂ ನಮಗೆ ಮನಸ್ಸಿದ್ದರೆ ಮಾರ್ಗ ಇರುತ್ತೆ. ದೇವರು ಸಿದ್ಧ ಮಾಡ್ತಾರೆ ಆ ಮಾರ್ಗವನ್ನು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಮುಖ್ಯವಾಗಿ ತಂದೆ, ನಿಮಗೆ ನಾವು ಆಗುವಂತಹ ವಯಸ್ಸು ಯವನ ಕಾಲ ಅಂಥೇಳಿ ನಮಗೆ ಅರ್ಥ ಆಗಿದೆ ಅಪ್ಪ. ನಿಮಗೋಸ್ಕರ ನಾವು ಸಾಕಷ್ಟು ಪ್ರತಿಫಲವನ್ನು ಕೊಡಲಿಕ್ಕಾಗುವಂತಹ ವಯಸ್ಸು ಯವನ ಕಾಲ. ಅದೇ ಯವನ ಕಾಲ ಅಪವಾದಿಗೂ ಬೇಕಾಗಿದೆ. ಯವನಸ್ಥರನ್ನೇ ಉಪಯೋಗ ಮಾಡ್ಕೊಳ್ತಿದ್ದಾನೆ ತಂದೆ. ನಾವು ಸಾಕಷ್ಟು ಉದಾಹರಣೆಗಳನ್ನು ಇವತ್ತು ನೋಡಿದ್ದೀವಿ. ಸಾಕಷ್ಟು ಯವನಸ್ಥರನ್ನು ಉಪಯೋಗ ಮಾಡಿಕೊಂಡು ಇನ್ನೂ ಹಲವಾರು 10,000, 1,000, ಲಕ್ಷಾಂತರ ಯವನಸ್ಥರನ್ನು ಕೆಡಿಸುವಂತಹ ಪ್ರಯತ್ನದಲ್ಲಿ ಅಪವಾದಿ ಇದ್ದಾನೆ. ಒಂದು ಕಾಲದಲ್ಲಿ ಯವನಸ್ಥರ ಮೂಲಕವೇ ಸುವಾರ್ತೆ ಅನ್ನುವಂತಹದ್ದು ಈ ಲೋಕಕ್ಕೆ ಪ್ರಕಟವಾಯಿತು. ಪ್ರಕಟವಾಗಿರುವಂತಹ ಸುವಾರ್ತೆ ಕಣ್ಮರೆಯಾಗಿ ವಿಚಿತ್ರವಾಗಿರುವಂಥ ಚಟುವಟಿಕೆಗಳಲ್ಲಿ ಪ್ರಪಂಚ ಮುಳುಗು ಹೋಗಿರುವಂತಹದ್ದು ಇವತ್ತು ಯವನಸ್ಥರಿಂದಲೇ. ಈ ಡಿಸ್ಟಿಂಕ್ಷನ್ ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ಕೆಟ್ಟು ಹೋಗಿರುವಂಥ ಈ ಸಮಾಜದ ಮಧ್ಯದಲ್ಲಿ ಬಲವಂತ ಮಾಡುವಂತಹ, ಕೆಟ್ಟು ಹೋಗಲಿಕ್ಕೆ ಬಲವಂತ ಮಾಡುವಂಥ ಈ ಸಮಾಜದ ಮಧ್ಯದಲ್ಲಿ ನಮ್ಮ ಪರಿಶುದ್ಧತೆಯನ್ನು ಯವನಸ್ಥರು ತಮ್ಮ ಕುಟುಂಬಗಳಲ್ಲಿ, ತಮ್ಮ ಸಮಾಜದಲ್ಲಿ ಪ್ರತಿಯೊಂದರಲ್ಲೂ ಸಹ ಉತ್ತೀರ್ಣರಾಗಿ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವಂತಹದ್ದು ಹೇಗೆ ಅಂತ ಹೇಳಿ ನಿಮ್ಮ ಮಗನು ಪ್ರಿಯನು ಅಂತ ಹೇಳಿ ನೀವು ಕರೆದಿದ್ದೀರ ದಾನಿಯೇಲನನ್ನ ಸತ್ಯವೇದದಲ್ಲಿ. ಆ ಮಗನ ಜೀವನವನ್ನು ನೋಡಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಅರ್ಥ ಮಾಡಿಕೊಂಡಿರುವಂತಹದ್ದನ್ನು ನಮ್ಮ ಜೀವಮಾನ ಕಾಲಗಳಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಬೇಕಾಗಿರುವಂಥ ಅವಕಾಶಗಳನ್ನು ನಮ್ಮ ಕೊಟ್ಟು ನಡೆಸಿ. ಹಾಗೆ ಮುಂದೆ ನಡಿಬೇಕಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳೂ ಸಹ ತಂದೆ, ಇನ್ನೂ ಈ ಕಾರ್ಯಕ್ರಮದ ನಿಮಿತ್ತ ಇರುವಂಥ ಅವಶ್ಯಕತೆಗಳು, ಅನಿವಾರ್ಯತೆಗಳು ಪ್ರತಿಯೊಂದೊಂದು ನಿಮಗೆ ಗೊತ್ತು ತಂದೆ. ಈ ಕಾರ್ಯಕ್ರಮದ ನಿಮಿತ್ತ ಶ್ರಮಿಸ್ತಿರುವಂಥವರು ಖಚಿತವಾಗಿ ಅವ್ರಿಗೆ ಬರಬೇಕಾಗಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳನ್ನು ನೀವು ಕೊಡ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ, ಪ್ರತಿಯೊಂದೊಂದು ಅನಿವಾರ್ಯತೆಗಳು, ಅವಶ್ಯಕತೆಗಳು ಎಲ್ಲವನ್ನೂ ನೀವು ಪೂರೈಸ್ತೀರಾ ಅನ್ನುವಂತಹದನ್ನು ನಾವೆಲ್ಲರೂ ನಂಬುತ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ತಾವು ಕೇಳಿರುವಂತಹ ಮಾತುಗಳನ್ನು ಅಳವಡಿಸ್ಕೊಳ್ಬೇಕಾಗಿರುವಂಥ ಅವಕಾಶಗಳನ್ನು ಒದಗಿಸ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಅಂತ್ಯಾಶೀರ್ವಾದವನ್ನು ನಮ್ಮ ಮಧ್ಯೆ ಇರುವಂತಹ ಸಭಾಪಾಲಕರು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ತಲೆಬಾಗ್ಸ್ರಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿದ್ದು ನಡೆಸಲಿ. ಆಮೇನ್.